हरिः ओम्। जन्माद्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम्। धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं। श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात्। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम् हरिः ओम् हरिः ओम् हरिः ओम्। स्वस्तिस्तु। असेड सन्मंगलानि सन्तु।
ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಏಕಾದಶ ಸ್ಕಂದಾಂತರ್ಗತಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ನಾವು ಕರ್ಮ ಅಕರ್ಮ ವಿಕರ್ಮಗಳ ಸಂಕ್ಷಿಪ್ತವಾಗಿರತಕ್ಕಂಥ ವಿವರಣೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಒಟ್ಟು ಗಹನ ಕರ್ಮಣೋಗತಿ, ಸಾಧನೆಯ ದಾರಿಯಲ್ಲಿದ್ದಾಗ ನಮ್ಮ ಕರ್ಮಗಳ ಫಲಗಳು ಹೇಗೆ ಸಿಗ್ತವೆ, ನಾವು ಮಾಡುವ ಕರ್ಮ ಎಷ್ಟು ಸಫಲವೋ ಏನೋ, ಇದನ್ನು ಹೇಗೆ ನಿರ್ಣಯಿಸಬೇಕು, ಇದು ಸರಿಯೋ ಅದು ಸರಿಯೋ, ಇದಕ್ಕೆ ಇಲ್ಲ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಎಲ್ಲ ಶಾಸ್ತ್ರಾಧ್ಯಯನ ಮಾಡಿದ ಒಬ್ಬ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಿಮ್ಮ ಕರ್ಮಗಳು ನಡೀತಿರಬೇಕು. ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದರ್ಭ. ಇಂದಿನ ದಿನಗಳಲ್ಲಿ ಕರ್ಮಗಳ ಬಗ್ಗೆ ಏನೂ ಗೊತ್ತೇ ಇಲ್ಲದೆ ಇರತಕ್ಕಂಥವ್ರು ಸಾಕಷ್ಟು ಜನ ಪುರೋಹಿತರಿದ್ದಾರೆ. ಅದೊಂದು ಹೊಟ್ಟೆ ತುಂಬ ಸ್ವಾಧೀನವಾಗಿದೆ, ಅದು ಆಗಬಾರ್ದಾಗಿತ್ತು. ಇರಲಿ, ಒಳ್ಳೆಯ ಪುರೋಹಿತರು ಕೂಡ ಇದ್ದಾರೆ. ಇನ್ನು ತಾನು ಸ್ವತಃ ಮೊದಲನೇ ಕೆಲಸ ದೇವರ ಪೂಜೆ ಮಡಿಯಲ್ಲಿ, ಇದು ಅನಿವಾರ್ಯ ಅಂತ ತಿಳ್ಕೊಳ್ಬೇಕು. ಶುಚಿ, ಶುದ್ಧವಾದ ಮಡಿಯಲ್ಲಿ ದೇವರ ಎದುರಿಗೆ ಕುಳಿತುಕೊಂಡು ಆಚಮನ ಪ್ರಾಣಾಯಾಮ ಸಂಕಲ್ಪಾದಿಗಳನ್ನು ಮಾಡಿ ವಿಶಿಷ್ಟ ಆಚಮನ ಅಂಗನ್ಯಾಸ ಕರನ್ಯಾಸಗಳಿಂದ ಪಿಂಡಂ ವಿಶೋಧ್ಯ, ನನ್ನ ಶರೀರವನ್ನು ಸಂಶೋಧನೆ ಮಾಡಿ ಶುದ್ಧವನ್ನಾಗಿ ಮಾಡಿ, ಆನಂತರ ಸಂನ್ಯಾಸ ಕೃತರಕ್ಷ ಅರ್ಚಯೇತ್ ಹರಿಂ, ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿಕೊಂಡ ಮೇಲೆ ಶರೀರ ಪೂರ್ತಿ ಅದು ಭಗವನ್ಮಯವಾಗ್ತದೆ, ಪರಮಾತ್ಮನ ಚಲಪ್ರತಿಮೆಯಾಗ್ತದೆ. ಆ ರೀತಿ ಆದ ಮೇಲೆ ಭಗವಂತನ ಪೂಜೆ ಅಂತ ತಿಳ್ಕೊಂಡಂತೇನಿದೆ, ಇದು ಬಹಳ ಶ್ರೇಷ್ಠ ಕ್ರಮದಲ್ಲಿ ಇರ್ತಕ್ಕಂಥ ಇದು ಪೂಜೆ ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಳ್ತದೆ. ನೀನೆ ನಾನು ಹೇಳಿದಂತೆ ಪೂಜೆ ಇದು ಎಲ್ಲ ಕಾಲದಲ್ಲಿಯೂ ಅನಿವಾರ್ಯ. ಈ ಆದರ್ಶವನ್ನು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥವರು 50 ವರ್ಷದಲ್ಲಿ ಏನೇ ಸಮಸ್ಯೆಗಳು ಬಂದರು, ಎಷ್ಟೇ ಅನಾನುಕೂಲತೆ ಬಂದರು, ಎಷ್ಟೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬಂದರು, ಎಂಥ ದೊಡ್ಡ ಸಮಸ್ಯೆ ಬಂದರೂ ಕೂಡ ಒಂದು ದಿನವೂ ಪೂಜೆಯನ್ನು ಬಿಡದಂತಕ್ಕಂಥ ವ್ಯಕ್ತಿಗಳು. ನಮ್ಮಂಥ ಸಾಮಾನ್ಯ ಪೂಜೆ ಅಲ್ಲ, ಶ್ರೀ ಮೂಲರಾಮದೇವರ ದಿಗ್ವಿಜಯ ರಾಮದೇವರ ಪೂಜೆ. ಆ ಇತಿಹಾಸ ನಿರ್ಮಿಸಿದವರು 50 ವರ್ಷ. ಕಲ್ಪನೆ ಮಾಡಿಕೊಳ್ಳಿ, 50 ವರ್ಷ ಅಂತಿಕೊಂಡಂತಂದರೆ ಸುಮಾರು 15-20 ಸಾವಿರ ದಿನಗಳಿಗಿಂತ ಹೆಚ್ಚು, 15-20 ದಿನಗಳಿಗಿಂತಲೇ 1000 ದಿನಗಳಿಗಿಂತ ಹೆಚ್ಚು
ಇಂಥ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡತಕ್ಕಂತಹ ಮಹಾವಿಭೂತಿ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಅವರ ಚರಮ ಶ್ಲೋಕದಲ್ಲಿ ಅವರ ಉತ್ತರಾಧಿಕಾರಿಗಳಾಗಿ ಅವರಿಂದ ಆಶ್ರಮವನ್ನು ಪಡೆದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳು ಹೇಳಿದರು, 50 ವರ್ಷ ಪೂಜಕಾನ್, 50 ವರ್ಷ ಬಿಡದೆ ಪೂಜೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಎಂಥ ಸಾಧನೆ ಮಾಡಿರಬೇಕಲ್ಲ ಅವರ ಆ ಸಾಧನೆ ವೈಶಿಷ್ಟ್ಯ ಹೇಗಿರಬೇಕಲ್ಲ, ನಾವು ಕಲ್ಪನೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಆ ವಿಶಿಷ್ಟವಾಗಿರ್ತಕ್ಕಂತಹ ವಿಭೂತಿ ಅವರು. ಆರಂಭದಲ್ಲಿ ಸಂಕ್ಷಿಪ್ತ ದೇವ ಪೂಜೆ ವಿಧಾನವನ್ನು ಕಾಣೋಣ. ಸಂಕ್ಷಿಪ್ತ ಕೆಲಸಕ್ಕೆ ಹೋಗ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಗಡಿಬಿಡಿ ಇರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಹೇಳಿದ ಪೂಜೆಯ ವಿಧಾನ ಇದು. ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ದೇಶ ಕಾಲಗಳನ್ನು ಹೇಳಿ ಕೊನೆಗೆ ಇಂಥ ತಿಥಿಯಲ್ಲಿ, ಇಂಥ ನಕ್ಷತ್ರದಲ್ಲಿ, ಇಂಥ ವಾರದ ದಿನ ಶ್ರೀ ವಿಷ್ಣು ಪ್ರೇರಣೆಯ, ನಮಗೆ ಪೂಜೆಗೆ ಮನಸ್ಸು ಬರಬೇಕಾಗಿದೆ, ಪರಮಾತ್ಮ ಪ್ರೇರಣೆ ಮಾಡಬೇಕು. ಪ್ರೇರಣೆ ಮಾಡುವಂತಿಕೊಂಡಂತ ನಾವು ಪ್ರಾರ್ಥಿಸಬೇಕು. ಪ್ರೇರಣೆ ಅವನದಷ್ಟೇ ಅಲ್ಲ, ಅವನನ್ನು ಸಂತೋಷಪಡಿಸುವುದಕ್ಕೋಸ್ಕರವೇ ಇರತಕ್ಕಂಥದ್ದು ಈ ಪೂಜೆ. ಅವನು ಸಂತುಷ್ಟನಾಗಿ ನನ್ನ ಮೇಲೆ ಅನುಗ್ರಹೋನ್ಮುಖನಾಗಲಿ ಅಂತ ತಿಳ್ಕೊಂಡಂತೇಳಿ ಮಾಡತಕ್ಕಂಥ ವಿಧಾನ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ದೇವಪೂಜಾಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿ, ಒಂದೇ ವಿಷ್ಣು ನಮಾಮಿ, ಪರಮಾತ್ಮ ವಿಷ್ಣು ನಿನಗೆ ನಮಸ್ಕಾರ ಮಾಡ್ತೇನೆ. ಶ್ರೀಯಂ ಅಥ ಮಹಾಲಕ್ಷ್ಮೀ ದೇವಿಗೂ ನಮಸ್ಕಾರ ಮಾಡ್ತೇನೆ, ಭೂದೇವಿಯನ್ನು ನಮಸ್ಕಾರ ಮಾಡ್ತೇನೆ, ಶ್ರೀ ಭೂದುರ್ಗಾ 3 ಜನರನ್ನು ನಮಸ್ಕಾರ ಮಾಡಿ, ಬ್ರಹ್ಮ ವಾಯುದೇವರಿಗೆ ನಮಸ್ಕಾರ ಮಾಡ್ತೇನೆ, ಗಾಯತ್ರಿ ಭಾರತೀಯರಿಗೆ ನಮಸ್ಕಾರ ಮಾಡ್ತೇನೆ, ಗರುಡಶೇಷ ರುದ್ರರಿಗೆ ನಮಸ್ಕಾರ ಮಾಡ್ತೇನೆ, ಅವರ ಪತ್ನಿಯರಾಗಿರ್ತಕ್ಕಂಥ ಸೌಪರ್ಣಿ ವಾರಣಿ ಉಮಾದೇವಿಗೆ ನಮಸ್ಕಾರ ಮಾಡ್ತೇನೆ. ಆನಂತರ ಇಂದ್ರ ಕಾಮರಿಗೆ ನಮಸ್ಕಾರ ಮಾಡ್ತೇನೆ, ಶಚಿರಥಿಗಳಿಗೂ ನಮಸ್ಕಾರ ಮಾಡ್ತೇನೆ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳಿಗೂ 33 ಕೋಟಿ ದೇವತೆಗಳಿಗೂ ನಮಸ್ಕಾರ ಮಾಡ್ತೇನೆ. ಅಷ್ಟೇ ಅಲ್ಲ, ದೇವತೆಗಳಿಗೆ ನಮಸ್ಕಾರ ಮಾಡ್ತೇನೆ, ನನ್ನ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ, ನನ್ನ ಗುರುಗಳಿಗೆ ಪರಮಗುರುಗಳಿಗೆ ನಮಸ್ಕಾರ ಮಾಡ್ತೇನೆ, ಪರಮ ಗುರುಗಳನ್ನಿಸಿದ ಶ್ರೀಮದಾನಂದ ತೀರ್ಥರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಆನಂತರ ದ್ವಾರ ದೇವತಾ ಹೆಸರು ಗೊತ್ತಿದ್ದರೆ ಜಯ, ವಿಜಯ, ಸನಕ, ಸನಂದನ ಇತ್ಯಾದಿಗಳಿಗೆ ನಮಸ್ಕಾರವನ್ನು ಮಾಡಿ, ಮೊಟ್ಟ ಮೊದಲು ದೀಪವನ್ನು ಹಚ್ಚಿ, ಆನಂತರ ಗಂಟೆಯನ್ನು ಬಾರಿಸಬೇಕು. ಕುರುಗಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಟೀಕಾಕೃತ್ಪಾದರು ಹೇಳ್ತಾರೆ, ಗಂಟೆ ಬಾರಿಸದೆ ಪೂಜೆ ಮಾಡಿದರೆ ಅದೆಲ್ಲ ಅಸುರರು ತೆಗೆದುಕೊಂಡು ಹೋಗ್ತಾರೆ. ಗಂಟೆ ಬಾರಿಸಿದರೆ ಅಸುರರು ಹೊರಟೋಗ್ತಾರೆ, ದೇವತೆಗಳು ಬರ್ತಾರೆ.
ನೋಡಿ, ಒಂದು ಮರೆತರೆ ಮುಂದಿನ ಎಲ್ಲ ರೀತಿಯಾಗಿರ್ತಕ್ಕಂಥ ಪೂಜಾ ವಿಧಾನಗಳು ಹೊರಟೋಯ್ತು. ಕ್ಷಮಿಸಿ, ಸ್ವಲ್ಪ ಆಲಸ್ಯ ಬಂದಿತ್ತು, ಹೋಗ್ತದೆ ಈಗ. ಆನಂತರ ಪೂಜೆಗಳಿಗೋಸ್ಕರ ಸಂಕ್ಷಿಪ್ತ ಪೂಜೆಗೆ ಬೇಕು ಶಾಲಿಗ್ರಾಮ, ಚಕ್ರಾಂಕಿತ, ಸುದರ್ಶನ, ವಿಷ್ಣುಪಾದ, ಒಂದು ಕೃಷ್ಣನ ಪ್ರತಿಮೆ, ಇಷ್ಟು ದೇವರ ಪ್ರತಿಮೆ. ಇದರ ನಂತರ ಶಂಖ ಬೇಕು, ಪ್ರಾಣದೇವರ ಪ್ರತಿಮೆ, ಗರುಡಶೇಷರ ಪ್ರತಿಮೆ, ಅನಂತರ ಗುರುಗಳ ವೃಂದಾವನ, ಮೃತ್ತಿಕಾ ವೃಂದಾವನ ಮತ್ತು ಅವರ ಪ್ರತಿಮೆ. ಇಷ್ಟು ಸಂಕ್ಷಿಪ್ತ ಪೂಜೆಗೆ ಬೇಕೇ ಬೇಕಾಗಿರ್ತಕ್ಕಂಥ ಪ್ರತಿಮೆಗಳು. ಆನಂತರ ಅಂಬರಣಿ ಸೂಕ್ತವನ್ನು ಹೇಳ್ತಾ, ಅಹಂ ರುದ್ರೇಭಿರ್ವಸೋಭಿಃ ಚರಾಮಿ, ಅಹಂ ಆದಿತ್ಯೈರುತ ವಿಶ್ವದೇವೈಃ, ಅಹಂ ಮಿತ್ರ ವರುಣೋ ಭಾಭೀಭರ್ ಮ್ಯಾಮಿಂದ್ರಾಗ್ನಿ, ಅಹಂ ಅಶ್ವಿನೋ ಭಾ. ಈ ರೀತಿಯಾಗಿ ಹೇಳ್ತಾ ನಿರ್ಮಾಲ್ಯ ವಿಸರ್ಜನ, ನಿನ್ನೆ ಏರಿಸಿದ ತುಳಸಿ ಹೂಗಳನ್ನು ದೇವರ ಪೆಟ್ಟಿಗೆ ಮೇಲಿಂದ ತೆಗೆದು ದೇವರ ಎಡಬದಿಯಲ್ಲಿ, ನಮ್ಮ ಬಲಬದಿಯಲ್ಲಿ ರುದ್ರದೇವರು ತಮ್ಮ ತಲೆ ಮೇಲೆ ತಟ್ಟೆ ಹಿಡ್ಕೊಂಡು ನಿಂತಿರ್ತಾರೆ. ನನಗೆ ಪರಮಾತ್ಮನ ನಿರ್ಮಾಲ್ಯ ನನ್ನ ತಲೆ ಮೇಲೆ ಹಾಕಿ, ನನ್ನ ತಲೆ ಮೇಲೆ ಹಾಕಿ ಅಂತ ತಿಳ್ಕೊಂಡು ಅಂತೇಳಿ ಆ ನಿರ್ಮಾಲ್ಯವನ್ನು ಆ ತಟ್ಟೆಯಲ್ಲಿ ಹಾಕಿ ಆನಂತರ ಯೋಗ್ಯ ರೀತಿಯಿಂದ ಅದನ್ನು ವಿಸರ್ಜನೆ ಮಾಡಬೇಕು. ಇದರ ನಂತರ ಇದಕ್ಕಿಂತ ಮೊದಲು ಸಂಧ್ಯಾವಂದನೆ ಎಲ್ಲ ಮುಗಿದಿರಬೇಕು. ಸಂಧ್ಯಾವಂದನೆ, ತತ್ವನ್ಯಾಸ, ಮಾತೃಕಾನ್ಯಾಸಗಳು ಮುಗಿದಿರಬೇಕು, ಸಮಾಪ್ತಿಯಾಗಿರಬೇಕು. ಆನಂತರ ಪೂಜೆ ಪ್ರಾರಂಭವಾಗಬೇಕು. ಇನ್ನು ನಿರ್ಮಾಲ್ಯವನ್ನು ಎಷ್ಟು ಗಂಟೆಗೆ ತೆಗಿಬೇಕು? ಶಾಸ್ತ್ರ ಹೇಳ್ತಾರೆ, ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡಿ ದೇವರ ಪೆಟ್ಟಿಗೆ ಮೇಲಿದ್ದು ನಿರ್ಮಾಲ್ಯ ತೆಗಿಬೇಕು. ಸೂರ್ಯೋದಯ ಆದ ಮೇಲೆ ಎಲ್ಲಿವರೆಗೂ ಆ ನಿರ್ಮಾಲ್ಯ ದೇವರ ತಲೆ ಮೇಲೆ ಹಾಗೆ ಇದೆ, ಅದು ಆ ದೇವರನ್ನು ಸೂಜಿಯಿಂದ ಚುಚ್ತಾ ಇರ್ತದಂತೆ. ಸೂಜಿ ತೆಗೆದುಕೊಂಡು ದೇವರಿಗೆ ಚುಚ್ಚಿದ ಪಾಪ ನಮಗೆ ಬರ್ತದೆ. ಸೂರ್ಯೋದಯದ ನಂತರವೂ ದೇವರ ಮೇಲೆ ಏರಿಸಿದ ನಿರ್ಮಾಲ್ಯ ಹಾಗೇ ಇದ್ದರೆ. ಇನ್ನು ಕೆಲವು ಕಡೆಯಲ್ಲಿ 8 ದಿವಸ ತೆಗೆಯೋದಿಲ್ಲ. ಎಷ್ಟು ಸಲ ದೇವರಿಗೆ ಚುಚ್ಚಿ ಪಾಪಗಳಿಸ್ತೀವೋ ಯಾರಿಗೆ ಗೊತ್ತು. ಇದರ ನಂತರ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಕಲಶ ವಿಮಂತ್ರಣೆ ಮಾಡಿ ಕಲಶದಿಂದ ಎತ್ತಿ ತೆಗೆಯಬೇಕು. ಕಲಶದ ಬಾಗಿಸಿ ಕಲಶದ ನೀರನ್ನು ತೆಗೆದುಕೊಳ್ಳಬಾರ್ದು. ಕಲಶದ ಮುಖ ಸ್ವಲ್ಪ ದೊಡ್ಡದಿರಬೇಕು. ಸಣ್ಣ ಪಾತ್ರೆಯಿಂದ ಎತ್ತಿ, ಅದಕ್ಕೆ ಉದಕ ಅಂತ ಕರೀತಾರೆ. ಉತ್ಥಿತಂ ಕಂ ಉದಕಂ, ಎತ್ತಿ ತೆಗೆದ, ಬಾವಿಯಿಂದ ತೆಗೆದ, ಸರೋವರದಿಂದ ತೆಗೆದ, ತಂಬಿಗೆಯಿಂದ ತೆಗೆದ ಆ ನೀರಿನಿಂದ ಶಾಲಿಗ್ರಾಮ, ಚಕ್ರಾಂಕಿತ ಈ 5 ಭಗವದ್ ರೂಪಗಳಿಗೆ ಪೂರ್ಣ ಸೂಕ್ತದಿಂದ ನಿರ್ಮಾಲ್ಯ ಅಭಿಷೇಕ ಆಗಬೇಕು. ನಿರ್ಮಾಲ್ಯ ಅಭಿಷೇಕ ಅಂತ ನಿರ್ಮಾಲ್ಯ ವಿಸರ್ಜನೆ ನಂತರ ಮಾಡುವ ಅಭಿಷೇಕ. ಇದಕ್ಕೆ ನಿರ್ಮಾಲ್ಯ ಅಭಿಷೇಕ ಕೂಡ ಅಂತ ಕರೀತಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ. ಪೂರ್ತಿ ಪುರುಷ ಸೂಕ್ತವನ್ನು ಹೇಳ್ತಾ ಆನಂತರ ಅಭಿಷೇಕ ಮಾಡಬೇಕು. ಇಲ್ಲ, ಒಂದು ಮಂತ್ರ ಹೇಳ್ತಾ ಅಭಿಷೇಕ ಮಾಡಬೇಕು. ಭಾಳ ಗಡಿಬಿಡಿ ಇದ್ದಾರೆ. ಇದರ ನಂತರ ಮಹಾಲಕ್ಷ್ಮಿಗೆ ಅಭಿಷೇಕ. ಶಂಖದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ. ಆದ್ದರಿಂದಾಗಿ ಒಂದು ತಟ್ಟೆಯಲ್ಲಿ ಆ ಶಂಖವನ್ನಿಟ್ಟು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಈ ಮಂತ್ರವನ್ನು ಹೇಳ್ತಾ ಶಂಖಕ್ಕೆ ಅಭಿಷೇಕ ಮಾಡಬೇಕು.
ಅದರ ನಂತರ ವಾಯುಸ್ತುತಿ ಅಥವಾ ಬಳಿತ ಸೂಕ್ತವನ್ನು ಹೇಳ್ತಾ ಪ್ರಾಣದೇವರ ಪ್ರತಿಮೆಗೆ ಅಭಿಷೇಕ ಮಾಡಬೇಕು. ದೇವರಿಗೆ ಅಭಿಷೇಕವನ್ನು ಮಾಡಿದ್ದನ್ನು ಒಂದು ಸಲ ತೆಗೆದು ಒಂದು ಸಲ ಅಭಿಷೇಕ ಮಾಡಬೇಕು, ಅದನ್ನು ಹಾಗೆ ವಿಸರ್ಜನೆ ಮಾಡಬೇಕು. ಮತ್ತು ಬೇರೆ ಲೋಟದಿಂದ ಅಭಿಷೇಕ ಮಾಡಿ ಆ ನಿರ್ಮಾಲ್ಯ ತೀರ್ಥವನ್ನು ತೆಗೆದು ಇಟ್ಟುಕೊಳ್ಳಬೇಕು. ತೆಗೆದು ಇಟ್ಟುಕೊಳ್ಳ ನಂತರ ಆನಂತರ ಶಂಖಾಭಿಷೇಕ, ಶಂಖಕ್ಕೂ ನಿರ್ಮಾಲ್ಯದಿಂದ 3 ಸಲ ತೀರ್ಥ ಕೊಡಬೇಕು. ಆನಂತರ ಮುಖ್ಯ ಪ್ರಾಣದೇವರ ಅಭಿಷೇಕ, ಅವರಿಗೂ 3 ಸಲ ನಿರ್ಮಾಲ್ಯ ತೀರ್ಥವನ್ನು ಕೊಡಬೇಕು. ಅದನಂತರ ಗರುಡ ಶೇಷಾದಿಗಳ ಅಭಿಷೇಕ, ವಾಯುದೇವರ ಅಭಿಷೇಕ ಒಂದು ಸಲ ಮಾಡಿ ಆ ನೀರನ್ನು ತೆಗೆದು ಮತ್ತೊಮ್ಮೆ ಮಾಡಿ ವಾಯುದೇವರ ತೀರ್ಥವನ್ನು ಕೂಡ ಇಟ್ಟುಕೊಳ್ಬೇಕು. ಪರಮಾತ್ಮನ ತೀರ್ಥ, ವಾಯುದೇವರ ತೀರ್ಥ ಎರಡೂ ಇಟ್ಟುಕೊಳ್ಬೇಕು. ಆನಂತರ ಗರುಡ ಶೇಷದೇವರಲ್ಲೇ ರುದ್ರದೇವರು ಬರ್ತಾರೆ, ಅವರಿಗೆ ಅಭಿಷೇಕ ಮಾಡಿ ಪ್ರೋಕ್ಷಣೆ ಮಾಡಿ ಅವರ ಅಭಿಷೇಕದ ನೀರನ್ನು ಅರ್ಘ್ಯಪಾಲ್ಯಲ್ಲಿ ಹಾಕಬೇಕು. ಅದೇ ರೀತಿಯಾಗಿ ವೃಂದಾವನ ಇಟ್ಟುಕೊಂಡಿದ್ದರೆ ಅದಕ್ಕೆ ಅಭಿಷೇಕವನ್ನು ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಒರಿಸಿ ಇಟ್ಟು ಉಳಿದ ನೀರನ್ನು ತಾನು ಮತ್ತೆ ಪುನಃ ಅರ್ಘ್ಯ ಪಾತ್ರೆಗೆ ಹಾಕಬೇಕು. ಈ ರೀತಿಯಾಗಿ ಗುರುಗಳವರೆಗೂ ಅಭಿಷೇಕವಾಯಿತು. ಅಭಿಷೇಕ ಆದ ನಂತರ ಅಭಿಷೇಕದ ವೇಳೆಯಲ್ಲಿ ಬ್ರಹ್ಮ ಅಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ ಅಂತ ಹೇಳಿ ಆನಂತರ ತೀರ್ಥದ ಕಲಶವನ್ನಕ್ಕೆ ಗಂಧ ಅಕ್ಷತೆ ಇತ್ಯಾದಿಗಳನ್ನು ಏರಿಸಿ ತುಳಸಿ ದಳ ಮತ್ತು ಸ್ವಾದೋದಕವನ್ನು ಹಾಕಿ ಮೇಲೆ ಕೈ ಹಿಡಿದು ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ಧ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಃ. ಕಲಶದ ಮುಖದ ಭಾಗದಲ್ಲಿ ವಿಷ್ಣು ಇರ್ತಾನೆ, ಕಲಶದ ಕುತ್ತಿಗೆ ಭಾಗದಲ್ಲಿ ಕಂಠದ ಭಾಗದಲ್ಲಿ ರುದ್ರದೇವರು ಇರ್ತಾರೆ, ಕಲಶದ ಮಧ್ಯಭಾಗದಲ್ಲಿ ಬ್ರಹ್ಮದೇವರು ಇರ್ತಾರೆ. ಈ ರೀತಿಯಾಗಿ ಸ್ಮರಣೆ ಮಾಡಿ ಆನಂತರ ಆ ಕಲಶದ ಮಧ್ಯದಲ್ಲಿ ಸಪ್ತಸಾಗರಗಳು ಎಲ್ಲ ಪವಿತ್ರ ನದಿಯ ನೀರು ಇದೆ ಅಂತ ಅನುಸಂಧಾನ ಮಾಡಿ ಆ ಕಲಶ ಪೂಜೆಯನ್ನು ಮುಗಿಸಿ ಆ ಕಲಶದಿಂದಲೇ ಭಗವಂತನಿಗೆ ಶುದ್ಧಾಭಿಷೇಕ ಸ್ವಾದೋದಕ ಅಭಿಷೇಕವನ್ನು ತಾನು ಮಾಡಬೇಕು. ಮತ್ತು ಕಲಶಕ್ಕೆ ಕಲಶ ದೇವತಾಭ್ಯೋ ನಮಃ, ಅಜಾದಿ ದೇವತಾಭ್ಯೋ ನಮಃ, ಕಲಶವನ್ನು ಮಂತ್ರಾಕ್ಷತೆಯಲ್ಲಿ ಪೂಜೆ ಮಾಡಬೇಕು. ಓಂ ನಮೋ ನಾರಾಯಣಮ ಅಂತೇಳಿ ಪೂಜೆಯನ್ನು ಮಾಡಬೇಕು. ಮಾಡಿ ಆನಂತರ ತಟ್ಟೆಯಲ್ಲಿ ಭಗವಂತನನ್ನು ಕೂಡಿಸಿ ಆಗ ಶಂಖದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು. ಪುರುಷ ಸೂಕ್ತವನ್ನು ಹೇಳ್ತಾ, ವಿಷ್ಣು ಸೂಕ್ತವನ್ನು ಹೇಳ್ತಾ, ಅಥವಾ ಘರ್ಮ ಸೂಕ್ತವನ್ನು ಹೇಳ್ತಾ, ಅಥವಾ ಸಮುದ್ರ ಸೂಕ್ತವನ್ನು ಹೇಳ್ತಾ ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕವಾದ ನಂತರ ಆ ಶಾಲಿಗ್ರಾಮಾದಿಗಳನ್ನು ಸಾವಕಾಶವಾಗಿ ಒರೆಸಿ ಒಂದು ತಟ್ಟೆಯಲ್ಲಿ ಇಟ್ಟು ಆನಂತರ ನಮೋಸ್ತನಂತಾಯ ಸಹಸ್ರಮೂರ್ತೆ ಸಹಸ್ರ ಪಾದಾಕ್ಷ ಶಿರೋರುಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಣೇ ನಮಃ. ನಮೋಸ್ತನಂತಾಯ ಸಹಸ್ರಮೂರ್ತೆ ಸಹಸ್ರ ಪಾದಾಕ್ಷ ಶಿರೋರುಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಣೆ ನಮಃ ಅಂತ ಹೇಳ್ತಾ ಆನಂತರ ಪುರುಷ ಸೂಕ್ತವನ್ನು ಹೇಳ್ತಾ ಶುದ್ಧಾಭಿಷೇಕವನ್ನು ಮಾಡಬೇಕು. ಆನಂತರ ದೇವರನ್ನು ಒರೆಸಿಟ್ಟು ಆನಂತರ ಗಂಧವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇನೆ ಅಂಥೇಳಿ ಗಂಧ ಸಮರ್ಪಣೆ ಮಾಡಬೇಕು. ತುಳಸಿ ದಳಗಳನ್ನು ಸಮರ್ಪಣೆ ಮಾಡಬೇಕು. ಹೂಗಳನ್ನು ಸ್ಮರಣೆ ಮಾಡಬೇಕು. ಇದಾದ ನಂತರ
ಒಂದು ಕೆಂಡವನ್ನು ತೆಗೆದುಕೊಂಡು ಕೆಂಡದ ಮೇಲೆ ದಶಾಂಗವನ್ನು ಹಾಕಿ ಆನಂತರ ಪರಮಾತ್ಮನಿಗೆ ಧೂಪವನ್ನು ತೋರಿಸಬೇಕು. ಆನಂತರ ಏಕಾರ್ತಿಯನ್ನು ಮಾಡಬೇಕು. 3 ಬತ್ತಿಯ ಒಂದು ಮಂಗಳಾರತಿಯನ್ನು ಮಾಡಬೇಕು. ಇದರ ನಂತರ ಸ್ವಲ್ಪ ನೀರನ್ನು ನೆಲದ ಮೇಲೆ ಸಿಂಪಡಿಸಿ ಚೌಕಮಂಡಲ ಮಾಡಿ ಅದರ ಮಧ್ಯದಲ್ಲಿ ಶ್ರೀ ಅಂತಿಕೊಂಡಂಥೇಳಿ ಬೀಜವನ್ನು ಬರೆದು ಆ ಕಾಲದಲ್ಲಿ ನೈವೇದ್ಯವನ್ನು ಆ ಮಂಡಲದ ಮೇಲೆ ಇಡಬೇಕು. ಇಟ್ಟು ಆನಂತರ ಅದಕ್ಕೆ ತಾರ್ಕ್ಷ ಮುದ್ರಾ ಮೊದಲು ತೋರಿಸ್ಬೇಕು, ಗರುಡ ಮುದ್ರಾ. ಆನಂತರ ಧೇನು ಮುದ್ರಾ ತೋರಿಸ್ಬೇಕು. ಆನಂತರ ಶಂಖ ಮುದ್ರಾ ತೋರಿಸ್ಬೇಕು. ಆನಂತರ ಗದಾ ಮುದ್ರಾ ತೋರಿಸ್ಬೇಕು. ಆನಂತರ ಚಕ್ರಮುದ್ರಾ ತೋರಿಸ್ಬೇಕು. ಆನಂತರ ಮೇರು ಮುದ್ರಾ ತೋರಿಸ್ಬೇಕು. ಆನಂತರ ಅರ್ಧಚಂದ್ರಾಕೃತಿಯ ಚಂದ್ರಮುದ್ರಾ ತೋರಿಸ್ಬೇಕು. ಇಷ್ಟು ಮುದ್ರೆ ತೋರಿಸದೆ ಹೊರತೋದು ಪೂಜೆ ಅಂತ ಅನಿಸೋದಿಲ್ಲ. ಏನ್ರಿ ಆಚಾರ ನಾವು ಕಲೀಲಿಲ್ಲ, ನಮ್ಗೆ ಗೊತ್ತಿಲ್ಲ, ಏನು ಮಹಾವಿದ್ಯೆ ಒಂದು ದಿವಸದಲ್ಲಿ ಕಲಿತಾರೆ. ಯಾರಿಗೆ ಗೊತ್ತಿರ್ತವೆ ಅವ್ರ ಕಡೆಯಿಂದ ಹೋಗಿ ಕಲೀರಿ, ತಪ್ಪದೇ ಕಲೀರಿ. ಮುದ್ರೆ ತೋರಿಸಿದ ನಂತರ ಆಮೇಲೆ ಕೈಯಲ್ಲಿ ನೀರನ್ನು ತೆಗೆದುಕೊಳ್ಬೇಕು. ಓಂ ನಮೋ ನಾರಾಯಣ ಅಂತಿಕೊಂಡಂಥೇಳಿ 8 ಸಲ ಹೇಳಬೇಕು. ಆ ನೀರನ್ನು ನೈವೇದ್ಯದ ಮೇಲೆ ಪ್ರೋಕ್ಷಣ ಮಾಡಬೇಕು. ಅದರ ಮೇಲೆ ಈ ಕೈಯನ್ನು ತೋರಿಸಿ, ಪಾತ್ರೆ ಹೇಗಿರ್ತದೆ ಪಾತ್ರೆ ಮೇಲೆ ಹೀಗೆ ಕೈ ಹಿಡಿದು ಸೌವರ್ಣೆ ಸ್ಥಾಲಸಂಗೆ ಮಣಿಗಣಗಚತೆ ಗೋಘೃತಾಕ್ತಾನ್ ಸ್ವಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ್ಚಲೇಹಾನ್ ಅಪರಿಮಚ ಶೋಷಮನ್ನಂ ವಿಧಾಯ ನಾನಾ ಶಾಖೈರುಪೇತಂ ದಧಿಮಧುಸೃತಂ ಕ್ಷೀರಪಾನೀಯಯುಕ್ತಂ ತಾಂಬೂಲಂ ಚಾಪಿ ವಿಷ್ಣು ಪ್ರತಿದಿವಸಮಂ ಮಾನಸೇ ಚಿಂತೆಯಾಮಿ ಅಂತ ಹೇಳಿ ಭಗವಂತನಿಗೆ ಊಟ, ಉತ್ತರಾಪೋಷಣ, ತಾಂಬೂಲ ಎಲ್ಲವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ ಸಂಕಲ್ಪ ಮಾಡಬೇಕು. ಆನಂತರ ಪರಮಾತ್ಮನ ಶಾಲಿಗ್ರಾಮದ ಮೇಲೆ ಶುದ್ಧೋದಕವನ್ನು ಹಾಕಬೇಕು. ಅಮೃತೋಪಸ್ತರಣಮಸ್ಯೆ ಅಂತ ತಿಳ್ಕೊಂಡು ಅಂಥೇಳಿ ಆಪೋಷಣವನ್ನು ಸಮರ್ಪಣೆ ಮಾಡಿ 5 ಸಲ ನೀರು ಆಪೋಷಣ ಪ್ರಾಣಾಹುತಿಯನ್ನು ಕೊಡಬೇಕು. ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ, ಬ್ರಹ್ಮಣೇ ಸಹ ಅಂತಿಕೊಂಡಂತೇಳಿ ಆ ಕಾಲದಲ್ಲಿ ಪರಮಾತ್ಮನಿಗೆ ಉತ್ತರಾಪೋಷಣವನ್ನು ಕೊಡಬೇಕು. ಉತ್ತರಾಪೋಷಣ ಕೊಡುವ ಪೂರ್ವದಲ್ಲಿ ಸಮಯ ಇದ್ದ ಸಮಯಕ್ಕನುಸಾರವಾಗಿ 12 ಸಲ ಆದರೂ ಅಥವಾ 108 ಸಲ ಆದರೂ ಇಲ್ಲ 1000 ಸಲ ಆದರೂ ನಾರಾಯಣ ಮಂತ್ರವನ್ನು ಆ ಕಾಲದಲ್ಲಿ ಜಪ ಮಾಡಬೇಕು. ಅಂದರೆ ದೇವರ ಊಟದ ವೇಳೆಯಲ್ಲಿ ತಾನು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿರ್ತಕ್ಕಂತಹ ಪರಮಾತ್ಮನ ನಾಮಜಪವನ್ನು ತಪ್ಪದೇ ಮಾಡಬೇಕು. ಇನ್ನೂ ಸ್ವಲ್ಪ ವಿಸ್ತಾರ ತೆಗೆದುಕೊಳ್ಬೇಕಾಗಿದ್ದರೆ ತನಗೂ ತನ್ನ ಮಧ್ಯೆಯಲ್ಲಿ ಒಂದು ಪರದೆ ಹಾಕಿದ್ದೇವೆ ಅಂತ ತಿಳ್ಕೊಳ್ಬೇಕು. ದೇವರು ಊಟ ಮಾಡುವಾಗ ನಾನು ನೋಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ 108 ಸಲ ಓಂ ನಮೋ ನಾರಾಯಣ ಅಂತ ಹೇಳಿದ ನಂತರ ಮುಖದ ಮೇಲಿನ ಬಟ್ಟೆಯನ್ನು ತೆಗೆದು ಆನಂತರ ಪರಮಾತ್ಮನಿಗೆ ಮಧ್ಯೆ ಮಧ್ಯದಲ್ಲಿ ನೀರನ್ನು ಬಡಿಸ್ತೇನೆ ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳಿ ಆನಂತರ ಪರಮಾತ್ಮನಿಗೆ ಊಟ ಆಯಿತು ಅಂತಂದಮೇಲೆ ಉತ್ತರಾಪೋಷಣ ಕೊಡ್ತೇನೆ ಅಂತ ಹೇಳಿ ಉತ್ತರಾಪೋಷಣವನ್ನು ಕೊಟ್ಟು ಆಮೇಲೆ ಭಗವಂತನಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಕೆಲವರು ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಮಹಾಲಕ್ಷ್ಮಿ ಕೈಯಿಂದಲೇ ನಾನು ಪ್ರಾಣವತಿ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಲ್ಲೂ ಕೊಡ್ಬೋದು. ಇದರ ನಂತರ 5 ಬತ್ತಿಯ ಮಂಗಳಾರತಿಯನ್ನು ಮಾಡಬೇಕು. ಜಯತ ಹರಿರಚಿಂತ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಜನೇನೋಸೋ ಶ್ರೀಪತಿರ್ ಮಾನದೋನಃ ಅಂಥೇಳಿ ಭಗವಂತನಿಗೆ ವಿಸ್ತಾರವಾಗಿರ್ತ ಅನೇಕ ಭಕ್ತಿಗಳಿಂದ ಮಂಗಳಾರತಿಯನ್ನು ಮಾಡಬೇಕು.
5 ಮಿನಿಮಮ್, ಉಳಿದ ಒಂದು ಸಲ 5 ಪಟ್ಟು ಬೇಕಾಷ್ಟು ಹಾಕ್ಬೋದು. ಮಂಗಳಾರತಿಯ ಮುಖ್ಯ ಉದ್ದೇಶ ಮಂಗಳದ ಆರುತಿ. ನನಗೆ ಪರಮಾತ್ಮನ ಹತ್ತಿರ ಬೇಡು ಸಾಕಷ್ಟಿದೆ, ಆರತಿಗಳು ಬೇಕಾದಷ್ಟಿವೆ. ಆದರೆ ನಾನು ಪರಮಾತ್ಮ ಹತ್ರ ಕೇಳ್ತಕ್ಕಂಥದ್ದು ನನಗೆ ಹಿತವನ್ನು ಮಾಡು, ನನಗೆ ಮಂಗಳವನ್ನು ಮಾಡು, ಇಷ್ಟೇ ನಾನು ಪರಮಾತ್ಮನ ಹತ್ರ ಕೇಳಿಕೊಳ್ತೇನೆ ಅಂತನ್ನುವ ಅನುಸಂಧಾನ ಇರಬೇಕು. ಆ ಅನುಸಂಧಾನ ಪುರಸ್ಸರವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆನಂತರ ಪ್ರಾಣಾಯ ಸ್ವಾಪಾನಾಯ ಸ್ವಾದಿಗಳನ್ನು ಹಾಕಿ ಶ್ರೀಕೃಷ್ಣ ಅಂತನ್ಬೇಕು. ಮುಗಿದ ಮೇಲೆ ಉತ್ತರಾಪೋಷಣ ಕೊಟ್ಟಿದ್ದೇನೆ ಅಂತ ಹೇಳಬೇಕು. ಪರಮಾತ್ಮನ ಕೈಯನ್ನು ತೊಳೆಯೋದಕ್ಕೋಸ್ಕರ ಮಹಾಲಕ್ಷ್ಮಿ ಸನ್ನದ್ಧಳಾಗಿ ನಿಂತಿದ್ದಾಳೆ ಅಂತೇಳಿ ಪರಮಾತ್ಮನ ಕೈ ತೊಳ್ಕೊಳ್ತಾ ಇದ್ದಾನೆ ಅಂತ ಕೊಂಡು ಚಿಂತನೆಯನ್ನು ಮಾಡಬೇಕು. ಈ ಚಿಂತನೆಯನ್ನು ಮಾಡಿದ ನಂತರ ಮಹಾನೀರಾಜನ ದೀಪವನ್ನು ಮಾಡಬೇಕು. 5 ಬತ್ತಿಯ ಮಂಗಳಾರತಿ ಇನ್ನೊಮ್ಮೆ ಮಾಡಬೇಕು. ಇದಾದ ಮೇಲೆ ಶಂಖದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಗೆ ತೀರ್ಥ ಕೊಡಬೇಕು. ಆನಂತರ ಹನುಮಂತ ದೇವರ ಪ್ರತಿಮೆಗಳಿಗೆ ತೀರ್ಥವನ್ನು ಕೊಟ್ಟು ಆನಂತರ ಗರುಡಶೇಷರಿಗೂ ತೀರ್ಥವನ್ನು ಕೊಟ್ಟು ಆಮೇಲೆ ನಾನು ಸರ್ವಸ್ವವನ್ನು ಪರಮಾತ್ಮ ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ತಿಳ್ಕೊಂಡಂಥೇಳಿ ಭಗವಂತನಿಗೆ ಸ್ವೀಕರಿಸಬೇಕು ಅಂತ ತಿಳ್ಕೊಂಡಂಥೇಳಿ ಕೇಳ್ಕೊಳ್ಬೇಕು. ಈ ರೀತಿಯಾಗಿ ಭಗವಂತನಿಗೆ ನೈವೇದ್ಯ ಆದಮೇಲೆ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಶ್ರೀಮನ್ನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಹಸ್ತಪ್ರಕ್ಷಾಲಂ ಮುಖ ಪ್ರಕ್ಷಾಲಂ ಸಮರ್ಪಯಾಮಿ. ಈ ರೀತಿಯಾಗಿ ಪರಮಾತ್ಮನಿಗೆ ವಸ್ತುಗಳನ್ನು ಸಮರ್ಪಣೆ ಮಾಡಿ ಅಂತಿಕೊಂಡಂತೇಳಿ ಆ್ಯಕ್ಚುಯಲ್ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡಿದ ನಂತರ ಒಂದು ತಟ್ಟೆಯಲ್ಲಿ 3 ಕಡೆಯಲ್ಲಿ ಅನ್ನವನ್ನು ಬಡಿಸಬೇಕು. ಒಂದು ಕಡೆಯಲ್ಲಿ ಅನ್ನ ಸ್ವಲ್ಪ ಜಾಸ್ತಿ ಇರಬೇಕು. ಅದೇ ರಮಾ ನೈವೇದ್ಯ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ರಮಾ ರೂಪದಿಂದ ರಮಾ ನಿಜವಾಗಿಯೂ ಭಗವಂತನ ದೇವರ ಜೊತೆಯಲ್ಲೇ ಊಟ ಮಾಡಿ ಇಟ್ಟಿದ್ದಾಳೆ. ಪರಮಾತ್ಮ ತನ್ನ ಹೆಂಡತಿಗೆ ಊಟ ಹಾಕೋದಿಲ್ಲ. ಆದರೆ ಪರಮಾತ್ಮ ತಾನು ಸ್ವೀಕರಿಸಿ ಮಹಾಲಕ್ಷ್ಮೀ ದೇವಿಗೆ ತನ್ನ ನೈವೇದ್ಯ ಜೊತೆಯಲ್ಲಿ ಕೊಟ್ಟಿರ್ತಾನೆ. ಅದರಿಂದ ಪ್ರತ್ಯೇಕ ಬೇಕಾಗಿಲ್ಲ ಅಂತ ಹೇಳುವ ಸಂಪ್ರದಾಯ ಕೂಡ ಇದೆ. ಏನೇ ಇರಲಿ, ಎಲ್ಲರೂ ನಡೆದುಕೊಂಡು ಬಂದ ಸಂಪ್ರದಾಯ. ಒಂದು ಸ್ವಲ್ಪ ಅನ್ನ ಜಾಸ್ತಿ, ಅಲ್ಲಿ ರಮಾದೇವಿ, ಬ್ರಹ್ಮ, ಸರಸ್ವತಿ, ಗಾಯತ್ರಿ, ಸಾವಿತ್ರಿ, ಭಾರತಿ, ವಾಯುದೇವರು ಅಷ್ಟೇ ಮಾತ್ರ. ಅಷ್ಟೇ ಅಲ್ಲ, ಆ ಅನ್ನದಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡಿ ಪರಮಾತ್ಮನಿಗೋಸ್ಕರ ವೈಶ್ವದೇವಕ್ಕೋಸ್ಕರ ಇರ್ತಕ್ಕಂಥ ಅನ್ನ, ಅದನ್ನು ಮೀಸಲು ಅಂತ ತಿಳ್ಕೊಂಡು ಅಂತೇಳಿ ಅದರಲ್ಲಿ ಮೀಸಲು ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ಆಗಲೇ ಹೇಳಿದಂತೆ ಪರಶುಕ್ಲತ್ರಯರನ್ನು ಸ್ಮರಣೆ ಮಾಡಬೇಕು. ಆನಂತರ ಇನ್ನೊಂದು ಅನ್ನದ ಭಾಗವನ್ನು ಬಡಿಸಿದ್ದೇವೆ, ಅಲ್ಲಿ ಉಳಿದ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಬೇಕು. ಅಂದರೆ ಮುಖ್ಯ ಅನ್ನ ವೈಶ್ವದೇವಕ್ಕೋಸ್ಕರ, ಅದರ ಬದಿಯಲ್ಲಿ ಅನ್ನ ಪರಮಾತ್ಮನಿಗೋಸ್ಕರ, ಅದರ ಬದಿಯಲ್ಲಿ ಅನ್ನ ಗರುಡ ಶೇಷದಿಂದ ಪ್ರಾರಂಭ ಮಾಡಿಕೊಂಡು ಸಕಲ ಎಲ್ಲ ಹಿರಿಯರಿಗೂ ಕೊಡ್ತಕ್ಕಂಥ ನೈವೇದ್ಯ ಆ ರೀತಿಯಾಗಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ರಮಾದೇವಿ, ಲಕ್ಷ್ಮಿಗೂ, ಪ್ರಾಣದೇವರ ಪ್ರತಿಮೆಗೂ, ಗರುಡ ಶೇಷರಿಗೂ ಈ ರೀತಿಯಾಗಿ ಮಾಡಿ ಆಮೇಲೆ ಆ ನೈವೇದ್ಯವನ್ನು ಮೇಲೆ ತೀರ್ಥ ಹಾಕುವಾಗ ರಮಾಬ್ರಹ್ಮದೇವದೇವ ಸನಕಾದ್ಯಾಶುಕಾದಯ ಲಕ್ಷ್ಮೀ ನರಸಿಂಹ ಪ್ರಸಾದಂ ಸರ್ವೇ ಗೃಹಂತು ವೈಷ್ಣವ ಅಂತ ತಿಳ್ಕೊಂಡು ಅಂಥೇಳಿ ಆ ಸಂದರ್ಭದ ಮೇಲೆ ತಾನು ಆಪೋಷಣವನ್ನು ತೀರ್ಥವನ್ನು ಹಾಕಬೇಕು. ಅಮೃತಾಪಿ ಧಾನಮಸಿ ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಅವರಿಗೆ ಇದನ್ನು ಸಮರ್ಪಣೆ ಮಾಡಿದ್ದೇನೆ ಅಂತ ತಿಳ್ಕೊಂಡು ಅಂತ ಹೇಳಬೇಕು. ಇದರ ನಂತರ ನೈವೇದ್ಯ 3 ಮತ್ತೆ ಪುನಃ ತಟ್ಟೆಯಲ್ಲಿ ನೈವೇದ್ಯ ತೆಗಿಬೇಕು. ಒಂದು ಭಾಗೀರಥಿಗೆ, ಇನ್ನೊಂದು ತುಳಸಿ ದೇವಿಗೆ, ಇನ್ನೊಂದು ಗೋಗಳಿಗೆ, ಈ ರೀತಿಯಾಗಿ 3 ಥರದ ಅನ್ನವನ್ನು ಇಟ್ಟು ಆನಂತರ ಅದನ್ನು ಗೋಗಳಿಗೆ ಮತ್ತು ಪುನಃ ಸಮರ್ಪಣೆ ಮಾಡಬೇಕು. ಹೀಗೆ ಸಮರ್ಪಣೆ ಮಾಡಿದ ನಂತರ ಮತ್ತೆ
ಎಲೆ ಮೇಲೆ ಗುರುಗಳಿಗೋಸ್ಕರ ನೈವೇದ್ಯವನ್ನು ಪಡಿಸಿ, ಒಂದು ವೃಂದಾವನ ಇದ್ದರೆ ಒಂದು ಕಡೆಯಲ್ಲಿ, ಎರಡು ವೃಂದಾವನ ಇದ್ದರೆ ಎರಡು ಕಡೆಯಲ್ಲಿ, 10 ವೃಂದಾವನ ಇದ್ದರೆ 10 ಕಡೆಯಲ್ಲಿ, 16 ಜನ ಗುರುಗಳ ಸನ್ನಿಧಾನ ಇದ್ದರೆ 16 ಕಡೆಯಲ್ಲಿ ಪ್ರತ್ಯೇಕವಾಗಿ ಬಡಿಸಿ ಅವರ ಹೆಸರನ್ನು ಹೇಳ್ತಾ ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆಯನ್ನು ಮಾಡಿ ಅದರ ಜೊತೆಯಲ್ಲಿ ಶ್ರೀಮದಾಚಾರ್ಯ ಜೊತೆಯಲ್ಲಿ ಟೀಕಾಕೃತ್ವಾದ ಸಕಲ ಗುರುಗಳು ಅದನ್ನು ಸ್ವೀಕಾರ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಅಪ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುತುಲಂ ಭಜೆ ತಾಪತ್ರಯಾಪಹಂ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ಶ್ರೀಮದಾಚಾರ್ಯ ನೆನೆಸಿ ಎಲ್ಲ ಗುರುಗಳಿಗೂ ಆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದ ನಂತರ ಅಷ್ಟು ಜನ ಗುರುಗಳಿಗೆ ತೀರ್ಥವನ್ನು ಕೊಡಬೇಕು. ಆಮೇಲೆ ಮತ್ತೆ ಪುನಃ ಮಂಗಳಾರತಿ, ದೇವರ ನೈವೇದ್ಯ ಮುಗಿದ ಮೇಲೆ ಒಂದು ಮಂಗಳಾರತಿ, ರಮಾ ನೈವೇದ್ಯ ಮುಗಿದ ಮೇಲೆ ಒಂದು ಮಂಗಳಾರತಿ, ಆನಂತರ 3ನೇ ಮಂಗಳಾರತಿ ಹಸ್ತೋದಕ ಮುಗಿದ ಮೇಲೆ, 4ನೇ ಮಂಗಳಾರತಿ ಭುಜಂಗಿಸುವ ಪೂರ್ವದಲ್ಲಿ. ಈ ರೀತಿಯ 5 ಬತ್ತಿಯ 4 ಮಂಗಳಾರತಿಗಳು ಶಾಸ್ತ್ರದಲ್ಲಿ ವಿಹಿತವಾಗಿ ಇವೆ. ಇಷ್ಟು ಮಾಡಿ ಪರಮಾತ್ಮ ಬಹಳ ಸಂಕ್ಷೇಪದಲ್ಲಿ ಪೂಜೆ ಮಾಡಿದ್ದೇನೆ. ನಾನು ಸ್ವಲ್ಪ ಅವಕಾಶ ಹೇಳಿದರೂ ಕೂಡ ಇಲ್ಲಿ ಒಂದು 10-12 ನಿಮಿಷ ಹಿಡಿದಿದೆ, ಭಾಳ ಆದರೆ 14 ನಿಮಿಷ ಹಿಡಿದಿದೆ. 14 ನಿಮಿಷದಲ್ಲಿ ಸ್ವಲ್ಪ ಒರೆಸುವ ಟೈಮ್ ಇರ್ತದೆ, ಒಂದು 20 ನಿಮಿಷದಲ್ಲಿ ಪೂಜೆ ಮುಗೀತದೆ. ಅತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಪೂಜೆ. ಆನಂತರ ಪರಮಾತ್ಮ ನಿನ್ನ ನಾಮೋಚ್ಚಾರಣೆ ಮಾಡಿದರೆ ಎಲ್ಲ ಪಾಪಗಳು ಹೊರಟೋಗ್ತವೆ, ಅರ್ಧಮರ್ಧ ಆದ ಕೆಲಸಗಳು ಪೂರ್ತಿಯಾಗಿ ಪರಿಪೂರ್ಣವಾಗಿ ಆ ಫಲವನ್ನು ಕೊಡ್ತವೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನೀವು ನಮ್ಮ ಸಂಪೂರ್ಣತಾಮ್ಯಾತಿ ಸದ್ಯ ಒಂದೇ ತಮುಚತಂ ಅಂತ ಹೇಳಿ, ನಾನು ಮಾಡಿದ ಪೂಜೆಯಲ್ಲಿ ಮಂತ್ರ ಇಲ್ಲ, ತಂತ್ರ ನನಗೆ ಗೊತ್ತಿಲ್ಲ, ಆದರೂ ನೀನು ಪೂಜೆಯನ್ನು ಮಾಡಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಅಮಂತ್ರಕಂ ಭಕ್ತಿಹೀನಂ ರಮಾಪತೆ ಯತ್ಕರಂತಮಯ ದೇವ ಪರಿಪೂರ್ಣಂ ತದಸ್ತಮೆ. ನಾನು ಕೊಟ್ಟದಲ್ಲಿ ದೋಷ ಇರಬೇಕು, ಇದನ್ನು ಪೂರ್ಣವಾಗಿ ಪರಮಾತ್ಮ ನೀನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ಸಂಕ್ಷಿಪ್ತ ಪೂಜೆಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಧಾನ. ಇಷ್ಟು ಸಂಕ್ಷಿಪ್ತ ಪೂಜೆ ಏನೇನು ಕೇಳಿದ್ರೆ ನೆನಪಾಯ್ತಲ್ಲ. ಮೊದಲು ದೇವರ ಮನೆಯ ಪ್ರವೇಶ, ದೀಪ ಹಚ್ಚುವುದು, ಗಂಟೆ ಬಾರಿಸುವುದು, ಸಂಕಲ್ಪ, ಆನಂತರ ಪರಮಾತ್ಮನ ಮೇಲಿರುವ ತುಳಸಿ ಹೂಗಳನ್ನು ತೆಗೆದು ಬದಿಗಿಡುವುದು, ನಿರ್ಮಾಲ್ಯ ಅಭಿಷೇಕ ಮಾಡುವುದು, ಒಂದು ಸಲ ನೀರನ್ನು ತೆಗೆದು 2ನೇ ಸಲ ಮತ್ತೆ ಅಭಿಷೇಕ ಮಾಡಿ ಅದು ನಿರ್ಮಾಲ್ಯ ತೀರ್ಥ ಅಂತ ತೆಗೆದಿಟ್ಕೊಳ್ಬೇಕು. ಆಮೇಲೆ ಶಂಖದಲ್ಲಿ ಲಕ್ಷ್ಮೀ ಸನ್ನಿಧಾನದಿಂದ ಶಂಖಕ್ಕೆ ಅಭಿಷೇಕ ಮಾಡಬೇಕು. ಆ ಶಂಖಕ್ಕೆ 3 ಸಲ ನಿರ್ಮಾಲ್ಯ ತೀರ್ಥ ಕೊಡಬೇಕು. ಆನಂತರ ಪ್ರಾಣದೇವರಿಗೆ ಅಭಿಷೇಕ ಮಾಡಿ ನೀರನ್ನು ವಿಸರ್ಜನೆ ಮಾಡಿ ಮತ್ತೆ 2ನೇ ಸಲ ಅಭಿಷೇಕ ಮಾಡಿ 3 ಸಲ ತೀರ್ಥ ಕೊಟ್ಟು ಆ ಪ್ರಾಣದೇವರ ತೀರ್ಥವನ್ನು ತೆಗೆದಿಟ್ಟುಕೊಳ್ಬೇಕು. ಅದಾದ ನಂತರ ಗರುಡಶೇಷರಿಗೆ ಜೊತೆ ಶೇಷದೇವರಿಗೆ ರುದ್ರದೇವರು ಬಂದೇ ಬರ್ತಾರೆ. ಅವರಿಗೆ ಅಭಿಷೇಕವನ್ನು ಮಾಡಿ ಅವರಿಗೆ ನಿರ್ಮಾಲ್ಯ ತೀರ್ಥ ಕೊಟ್ಟು, ಆನಂತರ ಗುರುಗಳ ವೃಂದಾವನಕ್ಕೆ ಅಭಿಷೇಕ ಮಾಡಿ ಅಥವಾ ಪ್ರತಿಮೆಗೆ ಅಭಿಷೇಕ ಮಾಡಿ ಅವರಿಗೆ 3 ಸಲ ತೀರ್ಥವನ್ನು ಕೊಟ್ಟು ಕಲಶ ಪೂಜೆ ಮಾಡಿ ಪರಮಾತ್ಮನಿಗೆ ಶುದ್ಧಾಭಿಷೇಕವನ್ನು ಮಾಡಿ, ಆನಂತರ ಪರಮಾತ್ಮನಿಗೆ ಪುನರಾಚಮನೆಯನ್ನು ಮಾಡಿ ಪರಮಾತ್ಮನನ್ನು ಮತ್ತೆ ತಟ್ಟೆಯಲ್ಲಿ ಕೂಡಿಸಿ ಗಂಧ, ಹೂ, ತುಳಸಿ ಇತ್ಯಾದಿಗಳಿಂದೆಲ್ಲ ಪೂಜೆ ಮಾಡಿ, ಆನಂತರ 3 ಬತ್ತಿಯ ಒಂದು ಮಂಗಳಾರತಿಯನ್ನು ಮಾಡಿ, ಆನಂತರ ಮಂಡಲ ಮಾಡಿ ಪದಾರ್ಥಗಳನ್ನು ಇಟ್ಟು ಆ ಪದಾರ್ಥಗಳಿಗೆ ಪರಿಸೇಚನ ಮಾಡಿ ಪರಮಾತ್ಮನಿಗೆ ಆಪೋಷಣವನ್ನು ಕೊಟ್ಟು ನಮಗೂ ಮಧ್ಯೆಯಲ್ಲಿ ಒಂದು ಬಟ್ಟೆಯನ್ನು ಹಾಕಿಕೊಂಡು 108 ಸಲ ಓಂ ನಮೋ ನಾರಾಯಣ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆಗ ನಾವು ಹೇಳುವಾಗ ಪರಮಾತ್ಮ ಊಟ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆನಂತರ ಉತ್ತರಾಪೋಷಣವನ್ನು ಕೊಡಬೇಕು.
ಆನಂತರ ಒಂದು ಮಂಗಳಾರತಿ ಮಾಡಬೇಕು. ಆನಂತರ ರಮಾನೈವೇದ್ಯ ಜೊತೆಯಲ್ಲಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಬಂದುಬಿಡ್ತಾರೆ. ಒಂದು ವೈಶ್ವದೇವಕ್ಕೋಸ್ಕರ, ಒಂದು ಪರಶುಕ್ಲ ತಯಾರಿಗೋಸ್ಕರ, ಒಂದು ಉಳಿದ ದೇವತೆಗಳಿಗೆ ಇಟ್ಟದ್ದನ್ನು ವಿಸರ್ಜನೆ ಮಾಡಬೇಕು. ಆನಂತರ ವೈಶ್ವದೇವ ಮುಗಿದ ಮೇಲೆ ಅದು ಮತ್ತು ಪರಶುಕ್ಲ ತಯಾರಿಗಿರುವ ನೈವೇದ್ಯವನ್ನು ತೆಗೆದುಕೊಂಡು ಅನ್ನದಲ್ಲಿ ಅದನ್ನು ಮಿಶ್ರ ಮಾಡಬೇಕು. ಆನಂತರ ಮತ್ತೆ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಗೋ, ತುಳಸಿ, ಭಾಗೀರಥಿಯರಿಗೆ ನೈವೇದ್ಯವನ್ನು ತೋರಿಸಬೇಕು. ಮತ್ತೆ ಮಂಗಳಾರತಿ ಮಾಡಬೇಕು. ಆನಂತರ ಗುರುಗಳಿಗೆ ಊಟವನ್ನು ಬಡಿಸಿ ಒಂದು ಪಾತ್ರೆಯಲ್ಲಿ ಬಡಿಸಿ ಅದನ್ನು ನೈವೇದ್ಯ ತೋರಿಸಬೇಕು. ಆನಂತರ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮನಿಗೆ ಭಾಳ ಉಪಕಾರ ಮಾಡಿದೆ, ನನ್ನ ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹಿಸುವಂತೆಕೊಂಡು ಅಂತೇಳಿ ಆನಂತರ ಯಶಸ್ಮೃತ್ಯಾಚನ ಮುಕ್ತ ಅಥವಾ ಪೂಜೆ ಅಕ್ರಿಯಾದಿಶು ಅಂತೇಳಿ ಪರಮಾತ್ಮನಿಗೆ ಆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು. ನಾನು ಹೇಳುವಾಗ ಮಂತ್ರ ತಂತ್ರ ಇದು ವಿಚ್ಛಿನ್ನವಾಗಿದೆ, ಮಂತ್ರಹೀನಂ ಕ್ರಿಯಾಹೀನಂ ಆಗಿದೆ. ಆದ್ದರಿಂದ ಅದನ್ನು ಪೂರ್ತಿ ಕ್ಷಮಿಸಿ ಪರಿಪೂರ್ಣ ಪೂಜೆ ಅಂತೇಳಿ ಸ್ವೀಕರಿಸಿ ಅನುಗ್ರಹ ಮಾಡುವಂತ ತಿಳ್ಕೊಂಡು ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ನಿರ್ಮಾಲ್ಯ ತೀರ್ಥ ಏಕಾದಶಿ ದಿವಸ ವಾಯುದೇವರಿಗೂ ಕೊಡುವಂತಿಲ್ಲ, ಶಂಖಕ್ಕೂ ಕೊಡುವಂತಿಲ್ಲ, ಆನಂತರ ಉಳಿದ ದೇವತೆಗಳಿಗೂ ಕೊಡುವಂತಿಲ್ಲ. ನಿರ್ಮಾಲ್ಯ ತೀರ್ಥ ಅವತ್ತು ಯಾರಿಗೂ ಕೊಡುವಂತಿಲ್ಲ. ಇಷ್ಟು ನಾನು ಇಟ್ಕೊಳ್ಬೇಕು. ಇಷ್ಟು ಕಠಿಣ ಏನಲ್ಲ. ಇಲ್ಲಿ ನಮ್ಗೆ ಮಂತ್ರ ಬರೋದಿಲ್ಲ, ಒಂದು ತಿಂಗಳು ಕೊಡ್ತೇವೆ ಮಂತ್ರ ಕಲೀರಿ. ಅಲ್ಲಿವರೆಗೂ ನಾರಾಯಣಾಯ ನಮಃ ನಾರಾಯಣಾಯ ನಮಃ ಅಂತೇಳಿ ಪೂರ್ತಿ ಪೂಜೆ ಮಾಡಿ. ಇಲ್ಲ ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳ್ತಾ ಪೂರ್ತಿ ಪೂಜೆ ಮಾಡಿ. ಆದರೆ ಕನ್ಸೆಷನ್ ಇದು ಆರಂಭದಲ್ಲಿ ಮಾತ್ರ. ಗುರುಗಳ ಹತ್ರ ಹೋಗಿ ಪೂಜೆಯನ್ನು ತಪ್ಪದೇ ಕಲಿಯಿರಿ. ಇದಕ್ಕೆ ಸಂಕ್ಷಿಪ್ತ ಪೂಜೆ, ಆದರೆ ಸ್ವಲ್ಪ ವಿಸ್ತೃತವಾದ ಪೂಜೆ. ರಿಟೈರ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಸಮಯ ಸಾಕಷ್ಟು ಇರ್ತಕ್ಕಂಥ ವ್ಯಕ್ತಿಗಳು, ರಜೆ ದಿವಸ ಪರಮಾತ್ಮನಿಗೆ ಷೋಡಶ ಉಪಚಾರಗಳಿಂದ 16 ತರಹದ ಪೂಜಾ ಸಾಧನೆಗಳಿಂದ ಪರಮಾತ್ಮನನ್ನು ಪೂಜಿಸುವುದಕ್ಕೋಸ್ಕರ ಅದಕ್ಕೆ ಷೋಡಶ ಉಪಚಾರ ಪೂಜಾ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಏನು ಇದನ್ನೆಲ್ಲ ಯಾರು ನೆನಪಿಟ್ಕೊಳ್ತಾರೆ? ಈ ಷೋಡಶ ಉಪಚಾರ ಪೂಜಾ ಹೆಣ್ಮಕ್ಳು ತಮ್ಮ ಗೌರಿ ಪೂಜೆ ಮಾಡುವಾಗಲೂ ಮಾಡ್ಬೋದು, ಗಣಪತಿ ಪೂಜೆ ವೇಳೆ ಮಾಡ್ಬೋದು, ಸರಸ್ವತಿ ಪುಸ್ತಕ ಪೂಜೆ ವೇಳೆಗೂ ಇದೇ ರೀತಿಯಾಗಿ ಮಾಡ್ಬೋದು. ಈ 16 ರೀತಿಯಾಗಿರ್ತಕ್ಕಂಥವು ಯಾವ್ಯಾವು? ಮೊದಲೇದು ಪರಮಾತ್ಮನಿಗೆ ಹೃದಯ ಮಂದಿರದಿಂದ ಮಂಟಪದಲ್ಲಿ ಆವಾಹನ ಮಾಡಬೇಕು. ಪರಮಾತ್ಮ ಬಾರಪ್ಪ ಕೂಡು, ನನ್ನ ಪೂಜೆಯನ್ನು ಸ್ವೀಕರಿಸು ಅಂಥೇಳಿ ಆವಾಹನ. ನಂಬರ್ 1 ಬಂದಿದ್ದಾನೆ ಭಗವಂತ, ಅವನಿಗೆ ಆಸನ ಕೊಡಬೇಕು. ನಂಬರ್ 2 ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಆವಾಹನಂ ಸಮರ್ಪಯಾಮಿ ಅಂತ ಅನ್ಬೇಡಿ, ಆವಾಹನ ಕರೆಯೋದದು, ಸಮರ್ಪಣೆ ಅಲ್ಲ. ಆನಂತರ ಕ್ರಿಯೆ, ಇದು ಮೆಕ್ಯಾನಿಕ್ಕಾಗಿ ಆಗಬಾರ್ದು, ನಮ್ಮ ಭಾವನೆ. ಪರಮಾತ್ಮನನ್ನು ಕರೆದಿದ್ದೇನೆ, ನನ್ನ ಮೇಲೆ ಅನುಗ್ರಹ ಮಾಡಿ ಪರಮಾತ್ಮ ಈ ಮಂಟಪದಲ್ಲಿ ನಾನು ಹೃದಯ ಮಂದಿರದಿಂದ ಬಂದು ಈ ಮಂಟಪದಲ್ಲಿರ್ತಕ್ಕಂಥ ತಟ್ಟೆಯಲ್ಲಿ ಕುಳಿತುಕೊಂಡಿದ್ದ. ಎಷ್ಟು ಸುಂದರನಿದ್ದಾನಲ್ಲ ಪರಮಾತ್ಮ. ಆಸನ ಕೊಡ್ತೀನಿ, ಕೂತ್ಕೋ, ಆಯ್ತಪ್ಪ ಕೊಡು ಅಂಥೇಳಿ ದೇವರಂತಾನೆ. ದೇವ್ರು ನನಗೆ ಹೇಳ್ತಾ ಇದ್ದೇನೆ, ನೋಡು ನೀ ಕೊಟ್ಟ ಆಸನ ಮೇಲೆ ಕೂತ್ಕೊಂಡಿದ್ದೇನೆ ಅಂಥೇಳಿ ದೇವರು ನನಗೆ ಹೇಳ್ತಾ ಇದ್ದಾನೆ ಅಂತ ಅನುಭವ ಪಡೀರಿ. ಆನಂತರ ಪರಮಾತ್ಮ ಕಾಲು ತೊಳಿಬೇಕು ಅಂತ ನೀರು ಇಟ್ಟಿದ್ದೇನೆ, ಸ್ವೀಕರಿಸೋದನ್ನು. ಪರಮಾತ್ಮ ಹೇಳ್ತಾನೆ, ಆಗಲಿ ಸ್ವೀಕರಿಸ್ತೇನೆ ಅಂತೇಳಿ ತನ್ನ ಕಾಲು ಮುಂದೆ ಮಾಡಿದ್ದಾನೆ. ನಾನು ಪರಮಾತ್ಮನ ಪಾದಗಳಿಗೆ ಪಾದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ, ಪರಮಾತ್ಮನ ಕಾಲು ತೊಳಿತಾ ಇದ್ದೇನೆ. ಎಷ್ಟು ಮೃದುವಾಗಿದೆ, ಎಷ್ಟು ಸುಂದರವಾಗಿದೆ, ಹೀಗೆ ಒತ್ತಬೇಕು ಅಂತ ಅನ್ನಿಸ್ತದೆ.
ಅಂತನ್ನು ಅನುಭವವನ್ನು ಪಡೀತಾ ಪರಮಾತ್ಮನ ಪಾದ್ಯಂ ಸಮರ್ಪಯಾಮಿ ಅಂತೇಳಿ ನಾವು ತೀರ್ಸೋಣ ತೊಗೊಂಡು ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. ಮುಖದ ಮೇಲೆ ಎಸೆದ್ರೆ ತೆಗೆದುಕೊಳ್ತಾನೆ ಪರಮಾತ್ಮ? ಇಲ್ಲ. ಇನ್ನು ಕೆಲವರು ತೀರ್ಸೋಟಿನಿಂದ ಕೊಡ್ತಾ ಇರ್ತಾರೆ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಇಲ್ಲ ಶಂಖದಿಂದ ಕೊಡಿ, ಇಲ್ಲ ಕೈಯಿಂದ ಕೊಡಿ. ಈ ದೇವತೀರ್ಥ ಇಲ್ಲಿಂದ ಬಿದ್ದರೆ ದೇವತೆಗಳು ಪೂಜೆ ಸ್ವೀಕಾರ ಮಾಡ್ತಾರೆ, ತೀರ್ಸೋಟಿನಿಂದ ಬಿದ್ದದ್ದನ್ನು ಸ್ವೀಕರಿಸುವುದಿಲ್ಲ. ಪರಮಾತ್ಮನಿಗೆ ಕಾಲು ತೊಳೆದಿದ್ದೇವೆ, ಪರಮಾತ್ಮನಿಗೆ ಕೈಗೆ ನೀರು ಹಾಕಿ ಕೈ ತೊಳೆದುಕೊಂಡಿದ್ದಾನೆ ಪರಮಾತ್ಮ, ಕೈ ತೊಳೆದಿದ್ದು ನಾವು ಅದಕ್ಕೆ ಪರಮಾತ್ಮನ ಸೇವೆ ಮಾಡಿದ್ದೇವೆ. ಪರಮಾತ್ಮ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. ಇದರ ನಂತರ ಪರಮಾತ್ಮನಿಗೆ ಆಚಮನೀಯಂ ಸಮರ್ಪಯಾಮಿ. 3 ಸಲ ಪರಮಾತ್ಮನಿಗೆ ನೀರು ಕೊಡೋದು, ಆಚಮನೀಯಂ ಸಮರ್ಪಯಾಮಿ. ಇಲ್ಲ ಶಂಖದಿಂದ ಸಮರ್ಪಣೆ ಮಾಡೋದು. ಆನಂತರ ಮಧುಪರ್ಕಂ ಸಮರ್ಪಯಾಮಿ. ಯಾಕೆ ಪರಮಾತ್ಮ ದೂರದಿಂದ ಬಂದಿದ್ದಾನೆ, ಹಿಂದಿನ ಕಾಲಕ್ಕೆ ದೂರದಿಂದ ಬಂದಿದ್ದಾರೆ, ಬಿಸಿಲಲ್ಲಿ ಬಂದಿದ್ದಾರೆ, ಪಿತ್ತ ಆಗ್ತದೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಒಂದು ಸ್ವಲ್ಪ ಬೆಲ್ಲ ಕೊಟ್ಟು ಕುಡಿಲಿಕ್ಕೆ ನೀರು ಕೊಡ್ತಿದ್ರು. ಈಗ ಚಹಾ ಕೊಡ್ತಾರೆ, ಕಾಫಿ ಕೊಡ್ತಾರೆ, ನಿಷಿದ್ಧ 2. ಬೆಲ್ಲ ತಿಂದು ನೀರು ಕುಡಿಯೋ ನಿಂತಿಕೊಂಡು ಅಂತಂದರೆ ಪಿತ್ತ ಹೋಗ್ತದೆ ಅಂತ ಅರ್ಥ, ವಿಶ್ರಾಂತಿ ಸಿಗ್ತದೆ ಅಂತ ಹೇಳಿ. ಆಚಮನೀಯಂ ಸಮರ್ಪಯಾಮಿ. ಪರಮಾತ್ಮನ ಕೈಯಲ್ಲಿ ಆಚಮನೀಯ ಕೊಡ್ತಾ ಇದ್ದೇವೆ, ಪರಮಾತ್ಮ ಇಲ್ಲಿ ಮಧುಪರ್ಕ ಕೊಡ್ತಾ ಇದ್ದೇವೆ. ಪರಮಾತ್ಮ ಆನಂದದಿಂದ ಸ್ವೀಕಾರ ಮಾಡಿದ್ದೇನೆ, ಸಾಕು ಎಷ್ಟು ಬೆಲ್ಲ ಚೆನ್ನಾಗಿದೆ, ರುಚಿಯಾಗಿದೆ ಅಂತ ದೇವರು ಅಂತ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಮಧುಪರ್ಕಂ ಸಮರ್ಪಯಾಮಿ. ಇದಾದಮೇಲೆ ಮತ್ತೆ ಪುನಃ ಪರಮಾತ್ಮ ಕೈ ತೊಳೆದುಕೋ, ಆಚಮನ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಮತ್ತೊಮ್ಮೆ ಆಚಮನೀಯಂ ಸಮರ್ಪಯಾಮಿ. ಇದಾದ ನಂತರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಪರಮಾತ್ಮ ತಟ್ಟೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ, ಆಯ್ತಪ್ಪ ಸ್ನಾನಕ್ಕೆ ಹಾಕು ಅಂತಂದ. ಶಂಖದ ಮಹಾಲಕ್ಷ್ಮೀ ದೇವಿ ಸಾವಕಾಶವಾಗಿ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇದ್ದಾಳೆ. ಬಡ 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 ಬಡೋಡ ಸುರಿದು ಇಲ್ಲ, ಸಾವಕಾಶ ಒಂದು ಸಲ ತುಂಬ ಸಾವಕಾಶವಾಗಿ ಪುರುಷ ಸೂಕ್ತ ಮುಗಿಯುವವರೆಗೂ ಅಭಿಷೇಕ ಮಾಡಿ. ಮಹಾಲಕ್ಷ್ಮೀ ದೇವಿ ಕೈಯಿಂದ ಅಭಿಷೇಕ ಮಾಡುತ್ತಾ ಇದ್ದೇನೆ ಅಂತೇಳಿ ಸಂಕಲ್ಪ ಮಾಡಿ ಆನಂತರ ಪರಮಾತ್ಮನಿಗೆ ಶುದ್ಧೋದಕವನ್ನು ಸಮರ್ಪಣೆ ಮಾಡಿ ಆನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ಅನ್ಬೇಕು. ಪರಮಾತ್ಮ ವಸ್ತ್ರವನ್ನು ಸ್ವೀಕರಿಸು. 2 ರೇಷ್ಮೆ ಬಟ್ಟೆಗಳನ್ನು ಮಾಡ್ಕೊಳ್ಬೇಕು. ಮೊದಲೇ ದಿವಸ ಸಮರ್ಪಣೆ ಮಾಡಿದ್ದು ತೆಗೆದು 2ನೇ ದಿನ ಹೊಸದು ಅವನು ಕೊಡಬೇಕು. ಅದನ್ನು ಮತ್ತೆ ಪುನಃ ತೊಳೆದು ಸ್ವಚ್ಛ ಮಾಡಿ ಒಣಗಾಕಿರಬೇಕು. ಮರುದಿವಸ ಅದನ್ನು ಕೊಡಬೇಕು. ಈ ರೀತಿಯಾಗಿ ಪರಮಾತ್ಮನಿಗೆ ವಸ್ತ್ರಂ ಸಮರ್ಪಯಾಮಿ. ಮತ್ತೆ ಪುನಃ ಪರಮಾತ್ಮನಿಗೆ ವಸ್ತ್ರ ಸಮರ್ಪಣೆ ಆದ ನಂತರ ಗಂಧಂ ಸಮರ್ಪಯಾಮಿ. ಗಂಧ ಕೊಟ್ಟಾದ ನಂತರ ಪರಮಾತ್ಮನಿಗೆ ಪರಿಮಳ ಪುಷ್ಪಮಾಲ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಪುಷ್ಪಮಾಲಾಂ ಸಮರ್ಪಯಾಮಿ ಅಥವಾ ಪುಷ್ಪಾಣಿ ಸಮರ್ಪಯಾಮಿ, ತುಳಸಿ ದಳನೇ ಸಮರ್ಪಣೆಯಾಮಿ. ಪರಮಾತ್ಮ ನಾವು ಕೊಟ್ಟಿರ್ತಕ್ಕಂಥ ಹೂಗಳನ್ನು ಸ್ವೀಕಾರ ಮಾಡಿದ್ದಾನೆ. ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಅಂತನೂ ಆನಂದ ಆಗಬೇಕು. ಇದಾದ ನಂತರ ಪರಮಾತ್ಮ ಧೂಪಂ ಸಮರ್ಪಯಾಮಿ. ಎಲ್ಲ ಕಡೆಯಲ್ಲಿ ಕೂಡ ನೀನು ಸ್ವತಃ ಸುಗಂಧಮಯ, ಆದರೆ ನಮ್ಮದು ಪಾರ್ಥಿವ ಶರೀರ ದುರ್ಗಂಧ ಇದೆ, ಅದಕ್ಕೋಸ್ಕರ ಧೂಪಂ ಸಮರ್ಪಯಾಮಿ. ಪರಮಾತ್ಮನಿಗೆ ಧೂಪವನ್ನು ಕೊಡಬೇಕು. ದಶಾಂಗ ಮಿಶ್ರಣ ಮಾಡಿ ತಂದು ಅದನ್ನು ಕೆಂಡದ ಮೇಲೆ ಹಾಕಿದರೆ ಸುಗಂಧ ಎಲ್ಲ ಕಡೆಗೆ ಬರ್ತದೆ. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಧೂಪ ಆರತಿ ಅಂತೇಳಿ ಕರೀತಾರೆ. ಇದಾದ ನಂತರ 3 ಬತ್ತಿಯ ಮಂಗಳಾರತಿಯನ್ನು ಮಾಡಬೇಕು. ಇದಕ್ಕೆ ಏಕಾರತಿ ಅಂತ ಕರೀತಾರೆ. ಏಕಾರತಿ ಯಾಕೆ? ಸರ್ವೋತ್ತಮನಾದ ಪರಮಾತ್ಮನಿಗೆ ಮಾತ್ರ ಈ ಆರತಿ, ಉಳಿದವರಿಗಿಲ್ಲ. ಆದ್ದರಿಂದ ಏಕಸ್ಯ ಸರ್ವೋತ್ತಮಸ್ಯ ಕೃತೆ ಆರತಿ ಏಕಾರತಿ. ಪರಮಾತ್ಮ ಇದರಲ್ಲಿ 3 ಬತ್ತಿ ಇಟ್ಟಿದ್ದೇನೆ. ಸತ್ವ ರಜಸ್ತಮೋ ಗುಣಗಳ ಸಂಕೇತ. ಇವುಗಳು ನನ್ನನ್ನು ಪೀಡಿಸ್ತಾ ಇವೆ, ಇವುಗಳು ಪೀಡೆ ಆಗದಂತೆ ನೋಡಿಕೋ ಅಂಥೇಳಿ ಅದನ್ನೇ ಸುಟ್ಟು ಅದರ ಬೆಳಕಿನಲ್ಲಿ ನೀನು ಅಭಿಷೇಕ ಮಾಡ್ತೇನೆ, ನೀನು ಅದನ್ನು ದೂರ ಮಾಡ್ತೀಯ ಅಂತ ಅನ್ನೋ ವಿಶ್ವಾಸ ಇಟ್ಟಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಏಕಾರತಿ ಸಮರ್ಪಣೆ.
ಏಕಾರ್ಥ ಸಮರ್ಪಣೆ ಆದ ನಂತರ ಪರಮಾತ್ಮ ಊಟಕ್ಕೆ ಬಡಿಸಿದ್ದೇನೆ ಬಾ. ಏನೇನು ಬಡಿಸಿದ್ಯೋ? ಸೌವರ್ಣೆ ಸ್ಥಾಲಿ ಸಂಘೆ, ಪರಮಾತ್ಮ ಬಂಗಾರದ ತಟ್ಟೆ ಇದೆ, ಮಣಿಗಣ ಖಚಿತೆ, ಅಲ್ಲಲ್ಲಿ ರತ್ನಗಳನ್ನು ಜಡಿದಿದ್ದೇನೆ, ರತ್ನಗಳನ್ನು ಸೇರಿಸಿದ್ದೇನೆ. ಆದ್ದರಿಂದ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತಟ್ಟೆ ಇದು. ಸೌವರ್ಣೆ ಸ್ಥಾಲಿ ಸಂಘೆ ಮಣಿಗಣಕ ಜೊತೆ. ಆನಂತರ ಭಕ್ಷ್ಯಗಳನ್ನು ಹಾಕ್ತಾಯಿದ್ದಾನೆ. ಗೋಘೃತಾಕ್ತಾನ್, ಎಲ್ಲ ತುಪ್ಪದಲ್ಲೇ ಮಾಡಿದ ಪರಮಾತ್ಮ, ರಿಫೈನಲ್ಲಿ ಮಾಡಿಲ್ಲ. ಭಕ್ಷ್ಯಗಳನ್ನು ಮಾಡಿದ್ದೇನೆ, ಭೋಜ್ಯಗಳನ್ನು ಮಾಡಿದ್ದೇನೆ, ಅನ್ನ ಪಾಯಸ ಇತ್ಯಾಗನ್ನೆಲ್ಲ ಮಾಡಿದ್ದೇನೆ. ಆನಂತರ ಚಕ್ಕಲಿ, ಗಿಲ್ಗಂಚಿ, ಕಡುಬು, ಹೋಳಿಗೆ ಎಲ್ಲವನ್ನು ಮಾಡಿದ್ದೇನೆ. ಬಚ್ಚಾನ್ ಭೋಜ್ಯಾಂಶ ಲೇಹ್ಯಾನ್, ಆನಂತರ ಗೊಜ್ಜು ಮಾಡಿದ್ದೇನೆ. ಇದನ್ನು ನೀನು ಸ್ವೀಕರಿಸು. ಚೋಷಂ ಅನ್ನಂ ವಿಧಾಯ, ಆನಂತರ ಅನ್ನ ಬಡಿಸಿದ್ದೇನೆ, ತುಪ್ಪ ಹಾಕಿದ್ದೇನೆ. ನಾನಾ ಶಾಖೈರುಪೇತಂ, ಅನೇಕ ಥರದ ಪಲ್ಯಗಳನ್ನು ಮಾಡಿದ್ದೇನೆ. ಕೆಲವು ಕಡೆಯಲ್ಲಿ ಮಧುವನ್ನು ಇಟ್ಟಿದ್ದೇನೆ, ಜೇನುತುಪ್ಪ ಇಟ್ಟಿದ್ದೇನೆ, ತುಪ್ಪವನ್ನು ಇಟ್ಟಿದ್ದೇನೆ, ಹಾಲನ್ನು ಇಟ್ಟಿದ್ದೇನೆ, ಪಾನೀಯವನ್ನು ಇಟ್ಟಿದ್ದೇನೆ. ಕ್ಷೀರ ಪಾನೀಯ ಸುಕ್ತಂ. ಇಂಥ ಒಂದು ಅದ್ಭುತವಾದಂಥ ಊಟ ನಿನಗೆ ಹಾಕ್ತಾ ಇದ್ದೇನೆ. ಏನ್ರಿ ಆಚಾರ್ಯ, ಇಷ್ಟೆಲ್ಲ ದಿನ ಮಾಡಬೇಕಾ? ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ದು ಅರ್ಧ ದಿವಸ ಹೋಗ್ತಾ ಇಲ್ಲ. ನಿಮಗೆ ಎಷ್ಟು ಅನುಕೂಲ ಇದೆ ಇದು ಮಾಡಿ. ಬಾಯಿಂದ ಹೇಳಿಕಂತ ಏನು ಗಂಟೆ ಹೋಗಿದೆ. ಪರಮಾತ್ಮನಿಗೆ ನೈವೇದ್ಯ ಇಟ್ಟದ್ದು ನಾವು ತಟ್ಟೆಯಲ್ಲಿ, ಬಾಳೆಯಲ್ಲಿ ಇಟ್ಟಿದ್ರು, ಪತ್ರೋಳಿಯಲ್ಲಿ ಇಟ್ಟಿದ್ರು, ಬೆಳ್ಳಿ ತಟ್ಟೆಯಲ್ಲಿ ಇಟ್ಟಿದ್ರು ಕೂಡ ಪರಮಾತ್ಮನಿಗೆ ಅದು ಬಂಗಾರ ತಟ್ಟೆ ಅಂತ ಅನುಸಂಧಾನ ಮಾಡಿ. ಸ್ಟೀಲ್ ತಟ್ಟೆಯಲ್ಲಿ ನೈವೇದ್ಯ ಇಡಬೇಡಿ. ಹಿತ್ತಾಳೆ ಅತಿ ಅಧಮ ಧಾತು, ತಾಮ್ರ ಪರವಾಗಿಲ್ಲ, ಅಥವಾ ಅದರ ಮೇಲೊಂದು ಬಾಳೆಯಲ್ಲಿ ಹಾಕಿ ಪರಮಾತ್ಮ ನೈವೇದ್ಯ ಕೊಡಿ. ಉಳಿದದ್ದು ನೈವೇದ್ಯ ಸ್ವಲ್ಪ ಸ್ವಲ್ಪ ಅನ್ನದ ಗುಂಡಿಗೆ ತಂದಿಡಬೇಕು, ಅದಕ್ಕೆ ನೈವೇದ್ಯ ಆಗ್ತದೆ. ಅನ್ನದ ಪಾತ್ರೆ ಎಷ್ಟು ದೊಡ್ಡದಿದ್ದು ತಂದಿಡಬೇಕು, ಅದನ್ನು ಬಡಿಸ್ತರಬಾರ್ದು. ಈ ರೀತಿಯಾಗಿ ನೈವೇದ್ಯವನ್ನು ಸ್ವೀಕಾರ ಮಾಡುವಂತೆ ಪರಮಾತ್ಮ ನಾನು ಹೇಳಿದ್ದೇನೆ. ಪೂರ್ವಾಪೋಷಣ ಕೊಟ್ಟಿದ್ದೇನೆ, ಉತ್ತರಾಪೋಷಣವನ್ನು ಕೊಟ್ಟಿದ್ದೇನೆ. ಪರಮಾತ್ಮ ಊಟ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಚಿಂತನೆಯನ್ನು ಮಾಡಿ ಆಗ ಓಂ ನಮೋ ನಾರಾಯಣ ಅಂತನೂ ಜಪವನ್ನು ಮಾಡಬೇಕು. ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಮಾಲ್ಯಾದೀನಿ ಸಮರ್ಪಯಾಮಿ, ನೈವೇದ್ಯಂ ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ. ಇಲ್ಲಿಗೆ ಮುಗಿಲಿಲ್ಲ. ಪರಮಾತ್ಮ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಮಧ್ಯದಲ್ಲಿ ನೀರು ಬಡಿಸ್ತಾ ಇದ್ದೇನೆ, ಕೇಳಿ ಹಾಕಿಸ್ಕೋ ಪರಮಾತ್ಮ. ಪರಮಾತ್ಮ ನಾನು ಕೊಟ್ಟದ್ದನ್ನೇ ಪಂಚಪಕ್ವಾನ ಅಂತೇಳಿ ಸ್ವೀಕಾರ ಮಾಡುವಂತ ನಾನು ಕೊಟ್ಟದ್ದನ್ನು ಒಣಬಕ್ಕರೆ ಇದ್ದರೂ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈ ಸಮರ್ಪಣೆಯಲ್ಲಿರ್ತಕ್ಕಂಥ ಭಾವನೆ ಹೇಗಿದೆ? ನಾನು ನೈವೇದ್ಯವನ್ನು ತೋರಿಸುವಾಗ ಕಣ್ಣು ಮುಚ್ಚಿ ಓಂ ನಮೋ ನಾರಾಯಣ ಅಂತಕೊಂಡು ಗಂಡಸರು, ಇಲ್ಲ ಉಳಿದವರು ಕೃಷ್ಣ 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 ಅಂತಂತ ಇದೆ. ದೇವರು ಬಂದಿದ್ದಾನೆ, ಎಲೆ ಮುಂದೆ ಕೂತ್ಕೊಂಡಿದ್ದಾನೆ, ತಿಂತಾ ಇದ್ದಾನೆ, ಎಷ್ಟು ರುಚಿ ಇದೆ ಅಂತಂತ ಇದ್ದಾನೆ. ಕಪಿಲ ನಾಮಕನಾಗಿ ಆ ಕಾಲದಲ್ಲಿ ಅವನು ಆ ಸಂಪೂರ್ಣವಾಗಿರ್ತಕ್ಕಂಥ ನೈವೇದ್ಯವನ್ನು ದೃಷ್ಟಿಯಿಂದ ನೋಡಿ ಅದರ ಸಾರವನ್ನು ಸ್ವೀಕಾರ ಮಾಡಿದ್ದ. ಆನಂತರ ನರಸಿಂಹ ರೂಪದಿಂದ ಪರಮಾತ್ಮ ಎಷ್ಟು ಸುಗ್ರಾಸ ಭೋಜನ ಬರ್ತಾ ಇದೆ, ಎಷ್ಟು ಒಳ್ಳೆಯ ಸುಮಧುರವಾಗಿರ್ತಕ್ಕಂಥ ಮಾಧುರ್ಯದ ಬರ್ತಾ ಇದೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ತಾನು ಹಯಗ್ರೀವ ರೂಪದಿಂದ ಅವನು ಸಂಪೂರ್ಣವನ್ನು ಸ್ವೀಕಾರ ಮಾಡ್ತಾನಂತೆ. ಆನಂತರ ಪರಶುರಾಮ ರೂಪದಿಂದ ಭಲೆ ಭಲೆ ಎಷ್ಟು ಚೆನ್ನಾಗಿದೆ ಅಂತಕೊಂಡು ಹೊಗಳ್ತಾನಂತೆ. ಆನಂತರ ಕೂರ್ಮ ರೂಪದಿಂದ ಪರಮಾತ್ಮ ನಾವು ಕೊಟ್ಟ ಸ್ವಾಖ್ಯರಸವನ್ನು ಸ್ವೀಕರಿಸಿ ಅದನ್ನು ಭೋಗವನ್ನು ಮಾಡ್ತಾನೆ. ಇಷ್ಟು ನಾವು 108 ಗಾಯ ಜಪ ಆಗೋದ್ರಲ್ಲಿ ಪರಮಾತ್ಮ ಇಷ್ಟನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಅನುಸಂಧಾನವನ್ನು ಮಾಡಬೇಕು.
ಬರೀ ಮೆಕ್ಯಾನಿಕ್ ಪೂಜೆ ಮಾಡಲ್ಲ. ಇಟ್ಟದ್ದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ, ಉಳಿದದ್ದು ಪರಮಾತ್ಮನ ಉಚ್ಚಿಷ್ಟ ನೈವೇದ್ಯ, ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತನ್ನುವ ಭಾವನೆಯಿಂದ ಮಾಡಿ ಈ ಪೂಜೆ ಮಾಡುವಾಗ ಪರಮಾತ್ಮ ಸಾಕ್ಷಾತ್ತಾಗಿ ಅರ್ಘ್ಯಂ ಸಮರ್ಪಣೆ ಕೈ ಮುಂದೆ ಮಾಡಿದ್ದಾನೆ. ಪಾದ್ಯವನ್ನು ತೊಳೆದದ್ದ ಪಾದ್ಯದ ಅನುಭವ ಬಂದಿದೆ, ಆನಂತರ ಆರ್ಥಿಕದ ಅನುಭವ ಬಂದಿದೆ. ಇದೆಲ್ಲ ಅನುಭವಿಸಬೇಕು ಅಂತಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಕ್ರಮದಲ್ಲಿ ಮಾಡಿದ ನಂತರ ಪರಮಾತ್ಮನಿಗೆ ಮಂಗಳಾರತಿಯನ್ನು ಮಾಡಬೇಕು. 5 ಬತ್ತಿ ಮಂಗಳಾರತಿ ಪರಮಾತ್ಮ ಒಂದು ಸಲ ಮಾಡ್ತಾ ಇದ್ದೇನೆ. ನನ್ನ ಪಂಚ ಜ್ಞಾನೇಂದ್ರಿಯಗಳಂತ ಎಲ್ಲ ದೋಷಗಳನ್ನು ಸುಟ್ಟು ಬೂದಿ ಮಾಡು. 5 ಬತ್ತಿ ಮಂಗಳಾರತಿಯಿಂದ ನನಗೆ ಮಂಗಳಾರತಿಯನ್ನು ಮಾಡ್ತಾಯಿದ್ದೇನೆ. 2ನೇ ಸಲ 5 ಬತ್ತಿ ಮಂಗಳಾರತಿಯಿಂದ ನನ್ನ ಪಂಚ ಜ್ಞಾನೇಂದ್ರಿಯಗಳನ್ನು ಶುದ್ಧ ಮಾಡು, ಪಂಚ ಕರ್ಮೇಂದ್ರಿಯಗಳನ್ನು ಶುದ್ಧ ಮಾಡು, ಪಂಚ ತನ್ಮಾತ್ರಗಳನ್ನು ಶುದ್ಧ ಮಾಡು. ಈ ರೀತಿಯಾಗಿ 4 ಸಲ ಪರಮಾತ್ಮನಿಗೆ ಪ್ರಾಣಾಹುತಿ, 4 ಸಲ ಮಂಗಳಾರತಿ. ಈ 4 ರೀತಿಯಿಂದ ನಮ್ಮಲ್ಲಿರ್ತಕ್ಕಂಥ ಸಂಪೂರ್ಣ ದೋಷ ಹೊರಟೋಗಿ ಪರಮಾತ್ಮನ ಸನ್ನಿಧಾನ ಬರಬೇಕು ಅನ್ನುವ ರೀತಿಯಲ್ಲಿ ಪರಮಾತ್ಮನಿಗೆ ನಾನು ನೈವೇದ್ಯಂ ಸಮರ್ಪಯಾಮಿ ಅಂತ. ಇದರ ನಂತರ ತಾಂಬೂಲಂ ಸಮರ್ಪಯಾಮಿ. ಒಂದು ಲೋಟದಲ್ಲಿ ಹಾಲಿಡಬೇಕು, ಒಂದು ಲೋಟದಲ್ಲಿ ನೀರಿಡಬೇಕು. ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತೇಳಿ ಅನುಸಂಧಾನ ಮಾಡಬೇಕು. ಆನಂತರ ಪರಮಾತ್ಮನ ಊಟದ ಕಾಲದಲ್ಲಿ ದೇವರ ನಾಮ ಹೇಳಬೇಕು. ಪರಮಾತ್ಮ ಊಟ ಮಾಡ್ತಾ ಇದ್ದಾನೆ ಅಂತೇಳಿ ಸ್ತೋತ್ರ ಮಾಡಬೇಕು. ಒಟ್ಟು ಹಾಕಿದ ಪರದೆ ತೆಗಿಬಾರದು. ಪರಮಾತ್ಮ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಅಂದಮೇಲೆ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ನಿನ್ನ ಜೊತೆಲಿ ಊಟ ಮಾಡಬೇಕು ಅಂತಂದಾಗ ಆಗಲಿ ಅಂತ ಮಹಾಲಕ್ಷ್ಮೀ ದೇವಿ ಬಂದು ಕೂತ್ಕೊಂಡಿದ್ದಾಳೆ. ಅವ್ರು ಊಟ ಆದಮೇಲೆ ವಾಯುದೇವರು ದಾರಿ ಕಾಯ್ತಾ ಇದ್ದಾರೆ. ಆಯ್ತು, ಅವ್ರಿಗೆ ಬಡಿಸಿ ಅಂತಿಕೊಂಡು ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆನಂತರ ಗರುಡಶೇಷ ರುದ್ರರಿಗೆ ಸಮರ್ಪಣೆ. ಆನಂತರ ಉಳಿದ ದೇವತೆಗಳಿಗೆ ಸಮರ್ಪಣೆ. ತಾರತಮ್ಯಾನುಸಾರವಾಗಿ ಪ್ರತಿಯೊಬ್ಬರಿಗೂ ನೈವೇದ್ಯವನ್ನು ತೋರಿಸುವಾಗ ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೇನೆ, ಭಗವಂತ ಸ್ವೀಕರಿಸ್ತಾ ಇದ್ದಾನೆ. ನಾನು ಮಾಡಿದ್ದು ಅನ್ನ ತವ್ಯನೇ ಇರ್ಬೋದು, ನಾನು ಮಾಡಿದ್ದು ಚಟ್ನಿ ಬಕ್ರಿಯೇ ಇರಬೇಕು, ಒಣ ರೊಟ್ಟಿಯೇ ಇರಬೇಕು, ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ಪುನಃ ಅವನಿಗೆ ಕೈ ತೊಳೆಯೋಕ್ಕೆ ನೀರು ಕೊಡಬೇಕು. ಉಗುಳೋದಕ್ಕೋಸ್ಕರ ನೀರನ್ನು ಪರಮಾತ್ಮನಿಗೆ ಕೊಡಬೇಕು. ಪರಮಾತ್ಮ ಇಷ್ಟೆಲ್ಲ ವಿಧಿಪೂರ್ವಕವಾಗಿ ಪೂಜೆಯನ್ನು ತೆಗೆದುಕೊಳ್ತಾನೆ. ಹೀಗಾಗಿ ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ, ಆನಂತರ ಅಭಿಷೇಕ, ವಸ್ತ್ರ ಸಮರ್ಪಣೆ, ಆನಂತರ ಗಂಧ ಸಮರ್ಪಣೆ, ಪುಷ್ಪ ಸಮರ್ಪಣೆ, ನೈವೇದ್ಯ ಸಮರ್ಪಣೆ, ಒಟ್ಟು 16 ರೀತಿಯಿಂದ ಪರಮಾತ್ಮನ ಪೂಜೆಯನ್ನು ಎಲ್ಲ ಕಾಲದಲ್ಲಿ ನಾವು ಮಾಡ್ತಾ ಇರಬೇಕು. ಇದಕ್ಕೆ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಈ ಷೋಡಶೋಪಚಾರ ಪೂಜೆಯನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಅಥವಾ ಪ್ರತಿಮೆಗಳನ್ನು ಇಟ್ಟುಕೊಂಡಾಗ ಪ್ರತಿಮಾ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವಿಧಾನವನ್ನು ನಾವು ಅವಲಂಬಿಸಲೇಬೇಕು. ಪ್ರತಿಮಾರ್ಚನೆ ಮಾಡೋದಿದ್ದರೆ ಆದರೂ ಈ ಪ್ರತಿಮೆ ಆದಷ್ಟು ನಮ್ಮ ಮುಷ್ಟಿಗಿಂತ ದೊಡ್ಡದಾಗಿರಬಾರ್ದು. ಪ್ರಾಚೀನದಿಂದ ಬಂದಿರತಕ್ಕಂಥದ್ದಕ್ಕೆ ಅದಕ್ಕೆ ನಮ್ಮಲ್ಲಿ ಇವತ್ತು ದೊಡ್ಡ ದೇವ್ರ ಪೂಜೆ ಆಗಿದೆ ಅಂತೇಳಿ ಹಾಗಾದ್ರೆ ಎಷ್ಟು ದಿವಸ ಸಣ್ಣ ದೇವ್ರ ಪೂಜೆ ಮಾಡಿದ್ದೇವೆ? ಇಲ್ಲ. ಈ ಪೂಜೆ ವಿಧಾನ ವಿಸ್ತಾರವಾಗಿ ಮಾಡಲಿಕ್ಕೆ ನಮಗೆ ತಮೆ ಇಲ್ಲ. ಸಂಕ್ಷೇಪಕ್ಕೋಸ್ಕರ ಕೆಲವೇ ಭಾಗವನ್ನು ಪರಮಾತ್ಮನ ಶಾಲಿಗ್ರಾಮ ಚಕ್ರಾಂಗದ ಎಷ್ಟೇ ಇಟ್ಟುಕೊಂಡಿದ್ದೇವೆ. ಇದು ಫುಲ್ ಪ್ಲೇಜ್ ಪೂಜೆಯನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಮನುಷ್ಯ ಏನು ಮಾಡಬೇಕು ಅಂತಂದರೆ ಪಾಪ ಪುರುಷ ವಿಸರ್ಜನೆಯನ್ನು ಮಾಡಿಕೊಳ್ಬೇಕು. ನಾಭಿ ಎಡಬದಿಯಲ್ಲಿ ಕೈ ಇಟ್ಟು ಪಾಪ ಪುರುಷನನ್ನು ಸ್ಮರಿಸಿ ಅವನನ್ನು ಮತ್ತೆ ಹೃದಯ ಮಂಡಲಕ್ಕೆ ಕರೆದು ಅಲ್ಲಿ ಅಗ್ನಿಬೀಜದಿಂದ ಅವನನ್ನು ಸುಟ್ಟಾಕಬೇಕು. ಆನಂತರ ತಲೆ ಮೇಲೆ ಕೈ ಇಟ್ಕೊಂಡು
ಪರಮಾತ್ಮ ತಾನು ವಾಸುದೇವ ರೂಪದಿಂದ ನನ್ನ ಶರೀರವನ್ನು ಪೂರ್ತಿಯಾಗಿ ಆ ಶುದ್ಧೋದಕದಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ಪೂರ್ತಿಯಾಗಿರ್ತಕ್ಕಂಥ ರೀತಿಯಿಂದ ಅವನ ಅನುಗ್ರಹ ರೂಪವಾಗಿರ್ತಕ್ಕಂಥ ವರದಹಸ್ತ ನನ್ನ ತಲೆ ಮೇಲೆ ಇದೆ ಅಂತನ್ನು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನ ಮಾಡಿಕೊಳ್ಳುವುದು ಕ್ರಮಕ್ಕೆ ಆನಂತರ ಪ್ರಾರ್ಥನೆ ಮಾಡಬೇಕು. ಎಲ್ಲ ಕಾಲದಲ್ಲಿ ದೇವರು ನನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಆಯಿತು, ಮಂಗಳಾರತಿ ಮಾಡುವಂತ ಇದ್ದಾನೆ. ಆಯಿತು, ಶಯ ತಯಾರು ಮಾಡಿದ್ದೇನೋ ಹೋಗಿ ಮಲ್ಕೊಳ್ತೇನೆ ಅಂತಂತಾನೆ. ತಲೆದಿಂಬ ಬೇಕು ಅಂತಂತಾನೆ ಪರಮಾತ್ಮ. ಇದೆಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇನೆ ಅಂತನ್ನುವ ರೀತಿಯಿಂದ ಅನುಸಂಧಾನವನ್ನು ಮಾಡಬೇಕಾಗಿರೋ ಸಂದರ್ಭದಲ್ಲಿ ಪಾಪ ವಿಸರ್ಜನೆ ಆಯಿತು. ತತ್ವನ್ಯಾಸ ಮಾಡಿಕೊಳ್ಬೇಕು. ನಮ್ಮ ಶರೀರದಲ್ಲಿ 24 ತತ್ವಗಳಿವೆ. 24 ತತ್ವಗಳಕ್ಕಿಂತ ಮೊದಲು ಶಕ್ತಿ, ಪ್ರತಿಷ್ಠಾ, ಸಂಹಿತ, ಸ್ಫೂರ್ತಿ, ನಿಯತಿ ಇತ್ಯಾದಿ ದೇವತೆಗಳನ್ನು ಮಾಲಾಕಾರವಾಗಿ ನಮ್ಮ ಶರೀರದಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕು. ಇದಾದ ನಂತರ ಮಹತ್ತತ್ವವನ್ನು, ಅಹಂಕಾರ ತತ್ವವನ್ನು, ಮನಸ್ಸು ಮತ್ತು ಬುದ್ಧಿ ತತ್ವವನ್ನು, ಈ ತತ್ವಗಳನ್ನು ಮತ್ತು ನಮ್ಮ ಶರೀರದಲ್ಲಿ ಆ ತತ್ವಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು, ಅವರಿಂದ ಪೂಜೆನಾಗಿರ್ತಕ್ಕಂಥ ಸ್ತ್ರೀಯರ ರೂಪಗಳನ್ನು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿಕೊಳ್ಬೇಕು. ಯಾಕೆ? ದೇವರನ್ನು ಮುಟ್ಟಿ ಪೂಜೆ ಮಾಡಬೇಕಾಗಿದೆ. ನನ್ನ ಶರೀರ ಅಪವಿತ್ರ ಇರಬಾರ್ದು ಅಂತ ತಿಳ್ಕೊಂಡಂತೆ. ಇದಕ್ಕೆ ತತ್ವನ್ಯಾಸ ಮೊದಲನೇದು ಶಕ್ತಿ ಪ್ರತಿಷ್ಠಾ ಅಂತ ತಿಳ್ಕೊಂಡಂತೇಳಿ ಪುರುಷಾಯ ಶ್ರೀ ನಾರಾಯಣಾಯ ಸ್ವಹ ಅವನನ್ನು ಸ್ಥಾಪನೆ ಮಾಡಿಕೊಳ್ಬೇಕು. ಆನಂತರ ನನ್ನ ಹೃದಯಗಳಲ್ಲಿ ನನ್ನ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನು ಕೈಯಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ಪರಾಯ ವಾಗಾತ್ಮನೆ ವನ್ನೇ ನಮಃ, ಪರಾಯ ಚಕ್ಷುರಾತ್ಮನೆ ಸೂರ್ಯಾಯ ನಮಃ. ಈ ರೀತಿಯಾಗಿ ಕೈಗಳಲ್ಲಿ 10 ಬೆರಳುಗಳಲ್ಲಿ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ದೇವತೆಗಳನ್ನು ಅನುಸಂಧಾನ ಮಾಡಬೇಕು. ಆನಂತರ ಪಂಚ ಪ್ರಾಣಗಳಲ್ಲಿ, ಆನಂತರ ಪಂಚ ತನ್ಮಾತ್ರಗಳಲ್ಲಿ, ಪಂಚಪ್ರಾಣ ಪೃಥ್ವಿಯಾದಿಗಳಲ್ಲಿ ಪರಮಾತ್ಮನನ್ನು ಆವಾಹನೆ ಮಾಡಬೇಕು. ಇಷ್ಟು ವಿಧದಿಂದ ಪರಮಾತ್ಮನನ್ನು ನಾವು ಆವಾಹನೆ ಮಾಡಿದರೆ ಇದಕ್ಕೆ ತತ್ವನ್ಯಾಸ ಅಂತಂತಾರೆ. ತತ್ವಾಂತರ್ಗತ ಪರಮಾತ್ಮನನ್ನು ನನ್ನ ಶರೀರದಲ್ಲಿ ಶುದ್ಧವಾಗಿಟ್ಟುಕೊಳ್ಳೋದು. ಈಗ ನಾನು ಪವಿತ್ರ, ನನ್ನ ಶರೀರ ಅತ್ಯಂತ ಪವಿತ್ರ. 108 ಕಡು ಸ್ನಾನ ಮಾಡೋಕ್ಕಿಂತಲೂ, ರೇಷ್ಮೆ ಬಟ್ಟೆ ಉಟ್ಟುಕೊಂಡಕ್ಕಿಂತಲೂ ಹೆಚ್ಚಿನ ಪರಮಾತ್ಮನ ಸನ್ನಿಧಾನ ನನ್ನ ಶರೀರದಲ್ಲಿ ಬಂದಿದೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಮಾಡಿಕೊಳ್ಬೇಕು. ಈ ಅನುಸಂಧಾನ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇದಕ್ಕಿಂತ ಮೊದಲು ಮಡಿಬಟ್ಟೆ ಉಟ್ಟುಕೊಳ್ಳುವಾಗ ವಾಸುದೇವ ರೀತಿಯಾದ ಪರಮಾತ್ಮನ ಸ್ಮರಣೆ ಮಾಡಬೇಕು. ವಾಸುದೇವನನ್ನು ಸ್ಮರಣೆ ಮಾಡದೆ ಮಡಿಬಟ್ಟೆ ಉಟ್ಟುಕೊಂಡು ಅದು ಮಡಿ ಅಲ್ಲವೇ ಅಲ್ಲ. ಶಾಸ್ತ್ರದಲ್ಲಿ ಈ ವಿಧಾನವನ್ನು ಹೇಳಿದ್ದಾರೆ. ತತ್ವನ್ಯಾಸ ಅಂತಕೊಂಡು 24 ತತ್ವಗಳು ಅಭಿಮಾನಿ ದೇವತೆಗಳ ಅಂತರ್ಗತ ಪರಮಾತ್ಮನನ್ನು ನನ್ನ ಶರೀರದಲ್ಲಿ ಕೈ, ಕಾಲು, ಕಂಠ ಎಲ್ಲ ಕಡೆಯಲ್ಲಿ ಅವನು ಸ್ಥಾಪನೆ ಮಾಡಿಕೊಂಡಿದ್ದೇನೆ ಅಂತ ಅನುಸಂಧಾನ ಮಾಡಿ, ದೇವರು ಇಷ್ಟು ರೂಪದಿಂದ ನನ್ನ ಶರೀರದಲ್ಲಿದ್ದಾನೆ, ನಾನೇಕ ಪವಿತ್ರ. ಇದರ ನಂತರ ಮಾತೃಕಾನ್ಯಾಸವನ್ನು ಮಾಡಿಕೊಳ್ಬೇಕು. ಮಾತೃಕಾನ್ಯಾಸದಲ್ಲಿಯೂ ಕೂಡ ಅಂ ಅಜಾಯ ನಮಃ, ಅಂ ಆನಂದಾಯ ನಮಃ ಅಂಥೇಳಿ ತಾನು ತನ್ನ ತಲೆಯಿಂದ ಪ್ರಾರಂಭ ಮಾಡಿಕೊಂಡು ದೇವರನ್ನು ಆವಾಹನೆ ಮಾಡ್ತಾ, ಆನಂತರ ಅದಿಂದ ಪ್ರಾರಂಭ ಮಾಡಿಕೊಂಡು ಅಂ ಅಹಾವರೆಗೂ ಪರಮಾತ್ಮನನ್ನು ನನ್ನ ಶರೀರದಲ್ಲಿದ್ದ ಭಗವಂತನಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಇಂ ಈರಾಯ ನಮಃ, ಉಂ ಉಗ್ರಾಯ ನಮಃ, ಉಂ ಊರ್ಜಯ ನಮಃ, ಋತಂಬರಾಯ ನಮಃ, ಋಗಾಯ ನಮಃ, ದ್ವೇಷಾಯ ನಮಃ, ಅಂ ಅನಂತಾಯ ನಮಃ, ಅರ್ಥಗರ್ಭಾಯ ನಮಃ.
ಕಂ ಕಪಿಲ ಎನ್ಮ, ಕಂ ಕಪಿತ ಎನ್ಮ, ಕಂ ಗರುಡ ಎನ್ಮ, ಅಂಗಸಾರ ಎನ್ಮ, ಆಯಾ ಜಾಯಿಂಟ್ಗಳಲ್ಲಿ ಪರಮಾತ್ಮನ ಕೂಡಿಸ್ಕೊಳ್ಬೇಕು. ಚಂ ಚಾರ್ವಂಗ ಎನ್ಮ, ಚಂದೋಗ ಎನ್ಮ, ಜನಾರ್ದನ ಎನ್ಮ, ಜಡತ ಎನ್ಮ, ಯಮ ಎನ್ಮ ಎಡಬದಿಯಲ್ಲಿ. ಆನಂತರ ಟಂಟರಕ ಎನ್ಮ, ಡಂಡರಕ ಎನ್ಮ, ನಣತ ನಣ್ಣೆ ಟ ಟ ಡ ಢ ಣ ಈ ಅಕ್ಷರವಾಚನ ಪರಮಾತ್ಮನ ಬಲಗಾಲದಲ್ಲಿ. ಆನಂತರ ತಮ್ ತಾರ ಎನ್ಮ, ತಮ್ ತಬಾ ಎನ್ಮ ಅಂತೇಳಿ ಎಡಬದಿಯಲ್ಲಿ ಸಂಪೂರ್ಣ ಕಾಲಿನಲ್ಲಿ ಪರಮಾತ್ಮನ ಅನುಸಂಧಾನ ಮಾಡಿಕೊಂಡು ನನ್ನ ಶರೀರ ಇದು ಪರಮಾತ್ಮನ ನಿವಾಸ ಸ್ಥಾನವಾಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಆನಂತರ ಪಂಪರ ಎನ್ಮ, ಪಂಫಲ ಎನ್ಮ, ಭಗ ಎನ್ಮ ನಮ್ಮ ಶರೀರದಲ್ಲಿ ನಾಭಿಯ ಕೆಳಗಿರ್ತಕ್ಕಂಥ ಸ್ಥಳದಲ್ಲಿ ಪರಮಾತ್ಮನ ಅನುಸಂಧಾನ. ಆನಂತರ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧೋ, ಮಜ್ಜ, ಸ್ನಾಯು, ಅಸ್ಥಿ ವರೆಗೂ ಕೂಡ ಯರ ಲವ ಶೇಷ ಸ ಅಕ್ಷರಗಳಿಂದ ಪ್ರತಿಪಾದನೆಯಾದ ಪರಮಾತ್ಮನ ಸ್ಥಾಪನೆ ಮಾಡಿ, ಇನ್ನು ನಾನು ಮಾತನಾಡುವ ಪ್ರತಿಯೊಂದು ಮಾತುಗಳು ವೇದಗಳೇ. ಪೂಜೆ ವೇಳೆಯಲ್ಲಿ ನಾನು ಹೇಳುವ ಮಾತುಗಳಲ್ಲೂ ವೇದ ಮಂತ್ರ. ಯಾಕೆ? ತತ್ವನ್ಯಾಸ ಮಾಡಿಕೊಂಡಿದ್ದೇನೆ, ಆನಂತರ ಮಾತೃಕಾನ್ಯಾಸವನ್ನು ಮಾಡಿಕೊಂಡಿದ್ದೇನೆ. ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡಿಕೊಂಡ ನಂತರ ನನ್ನ ಸಂಪೂರ್ಣ ಶರೀರ ದೇವತೆ ಸ್ಥಾನ, ನನ್ನ ಬಾಯಿಂದ ಹೊರತಕ್ಕಂಥ ಪ್ರತಿಯೊಂದು ಅಕ್ಷರಗಳು ವೇದ ಮಂತ್ರ. ಇದು ವಿಸ್ತೃತ ಪೂಜೆಯನ್ನು ಮಾಡುವವರಿಗೆ, ವಿಶೇಷವಾಗಿ ಪ್ರತಿಮಾರ್ಚನೆ ಮಾಡುವವರಿಗಂತೂ ಅತ್ಯಂತ ಅನಿವಾರ್ಯ ಇದು. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಿಕೊಳ್ಳದೇ ಇದ್ದರೆ ಪ್ರತಿಮಾರ್ಚನೆ ಮಾಡುವುದಕ್ಕೋಸ್ಕರ ಅಧಿಕಾರ ಬರೋದಿಲ್ಲ. ಪ್ರತಿಮೆ ಸಾಕ್ಷಾತ್ ಕುಲದೇವರು ನಮ್ಮ ಪ್ರತಿಮೆಯಲ್ಲಿ, ಆ ಪ್ರತಿಮೆಯಲ್ಲಿ ಕುಳಿತುಕೊಂಡಿದ್ದಾರೆ. ನಿಮಗೆ ಮಾಡಲಿಕ್ಕಾಗದೇ ಇದ್ದರೆ ತಿಳಿದವ್ರ ಕಡೆಯಿಂದ ಪೂಜೆಯನ್ನು ಮಾಡಿಸ್ಲಿಕ್ಕೆ ಬರ್ತದೆ. ಇರಲಿ, ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡಿಕೊಂಡ ನಂತರ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ ನಂತರ ಇನ್ನು ಪೂಜೆಯನ್ನು ಪ್ರಾರಂಭಿಸಬೇಕು. ಪೂಜೆಯನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ದೇವರ ಬಾಗಿಲು ಹಾಕಿರಬೇಕು. ಅವರ ಬಾಗಿಲಿನ ಹೊರಗೆ ನಿಂತುಕೊಂಡು ಮಂಟಪದವರೆಗೆ ಅದಕ್ಕೊಂದು ಮತ್ತೆ ಪುನಃ ಬಾಗಿಲು ಹಾಕಿರಬೇಕು. ಇವತ್ತೆಲ್ಲ ನಾವು ಅಡುಗೆ ಮನೆಯಲ್ಲೋ ಕಟ್ಟೆ ಮೇಲೋ ಅಥವಾ ಮೇಲೆ ಅಥವಾ ಅಡುಗೆ ಮನೆ ಕೆಳಗೆ ಗ್ಯಾಸಿನ ಬಾಜುಕ ಇಲ್ಲ, ಅದಕ್ಕೊಂದು ಆ ರೀತಿಯಾಗಿ ನಾವು ಪರದೆಯನ್ನು ಮಾಡಿಕೊಳ್ಳಿ. ಪೂಜೆ ಮುಗಿದ ಮೇಲೆ ಭುಜಂಗೇಶದ ಮೇಲೆ ದೇವರಿಗೆ ಏಕಾಂತ ಬೇಕು. ಬಾಗಿಲು ಹೊರಗೆ ನಿಂತುಕೊಂಡು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ಪೂರ್ವದ್ವಾರೇ, ನಿನ್ನ ಪೂರ್ವದ್ವಾರದಲ್ಲಿ ಎಲ್ಲ ಕಡೆಯಲ್ಲಿ ಮಹಾಲಕ್ಷ್ಮೀ ದೇವಿ ಇದ್ದೇ ಇದ್ದಾಳೆ ಅನೇಕ ರೂಪದಿಂದ. ಜಯ ಮತ್ತು ವಿಜಯ ಇದ್ದಾರೆ. ಪರಮಾತ್ಮ ನಿನ್ನ ದಕ್ಷಿಣದ ಬಾಗಿಲಿನಲ್ಲಿ ಬಲ ಮತ್ತು ಪ್ರಬಲರಿದ್ದಾರೆ. ಪೂರ್ವದ್ವಾರ ಅಂತೇಳಿ ನಮ್ಮ ಎದುರಿಗಿನ ಬಾಗಿಲು. ಆ ನಂತರ ದಕ್ಷಿಣ ದ್ವಾರ ಅಂತಂದರೆ ಪರಮಾತ್ಮನ ಬಲಬದಿ, ನಮ್ಮ ಎಡಬದಿ. ಪಶ್ಚಿಮ ದ್ವಾರ ಅಂತಂದರೆ ಹಿಂದೆ. ಉತ್ತರ ದ್ವಾರ ಅಂತಂದರೆ ನಮ್ಮ ಬಲಬದಿಗೆ, ಪರಮಾತ್ಮನ ಎಡಬದಿಗೆ ಬರ್ತಕ್ಕಂಥ ಈ ರೀತಿಯಾಗಿ ದ್ವಾರಪಾಲಕರು. 4 ಬಾಗಿಲಿನಲ್ಲಿ ಮಹಾಲಕ್ಷ್ಮೀ ದೇವಿಯು ದ್ವಾರಪಾಲಕರಾಗಿ ನಿಂತುಕೊಂಡಿದ್ದಾಳೆ. ಅವಳ ಜೊತೆಯಲ್ಲಿ ಜಯ, ವಿಜಯ, ಬಲ, ಪ್ರಬಲ, ನಂದ ಮತ್ತು ಸುನಂದ, ಕುಮುದ ಮತ್ತು ಕುಮುದಾಕ್ಷ. ಈ ರೀತಿಯಾಗಿ ದ್ವಾರಪಾಲಕರು ಇದ್ದಾರೆ. ಅವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ನನಗೆ ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಒಳಗೆ ಹೋಗಬೇಕಾದ ಅನುಮತಿ ಕೊಡಿ ಅಂತ ಹೇಳಿ ಅವರ ಅನುಮತಿಯಿಂದ ಆ ದೇವರ ಮನೆಯ ಹೊಸ್ತಿಲನ್ನು ತುಳಿಯದೆ ಒಳಗೆ ಪ್ರವೇಶವನ್ನು ಮಾಡಬೇಕು. ಪ್ರವೇಶ ಮಾಡೋಕ್ಕಿಂತ ಮೊದಲು ವಾಯ ಆಹಿ ದರ್ಶತೆ ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುತಿ ಹವಂ ಅಂತ ಈ ಮಂತ್ರ ಹೇಳಿ ವಾಯುದೇವರು ಅನುಮತಿಯನ್ನು ಪಡೆಯಬೇಕು. ಆಮೇಲೆ 3 ಸಲ ಚಪ್ಪಾಳೆಯನ್ನು ಹೊಡಿಬೇಕು.
ಉದ್ದೇಶ ಇನ್ನೊಬ್ಬರ ರೂಮಿಗೆ ಹೋಗಬೇಕಾಗಿದ್ದರೆ ಬಾಗಿಲು ಬಡಿದು ಒಳಗೆ ಹೋಗ್ಬೇಕು, ಬಾಗಿಲು ತೆಗೆದ್ರು ಆಮೇಲೆ ನೂಕಿ ಸೀದಾ ಹೋಗಬಾರ್ದು ಒಂದು ಮ್ಯಾನರ್ಸ್ ಕಲಿಸ್ಕೊಡ್ತಾ ಇದ್ದಾರೆ. ಒಂದು ಚಪ್ಪಾಳೆ ಹೊಡೆಯೋದ್ರಿಂದ ಮಂದಿರಗಳಲ್ಲಿ ಇತ್ಯಾದಿಗಳಲ್ಲಿ ಏನಾದರೂ ಚೇಳು ಹಾವು ಕೂತ್ಕೊಂಡಿದ್ದು ಶಬ್ದದಿಂದ ಅದು ಹೊರಗೆ ಬಂದುಬಿಡ್ತಾರೆ. ಆ ರೀತಿಯನ್ನು ಮಾಡಿ ಆನಂತರ ಹೊಸ್ತೆಲ್ಲವನ್ನು ತುಳಿಯದೆ ಬಲಗಾಲ ಒಳಗಿಟ್ಟು ದೇವರ ಮನೆಯಲ್ಲಿ ಪ್ರವೇಶ ಮಾಡಬೇಕು, ದೇವರ ಗರ್ಭಗೃಹದಲ್ಲಿ ಪ್ರವೇಶ ಮಾಡಬೇಕು. ಆನಂತರ ಮೊಟ್ಟ ಮೊದಲು ದೀಪವನ್ನು ಪ್ರಜ್ವಾಲನೆ ಮಾಡಬೇಕು. ದೀಪ ಹಚ್ಚುವಾಗ ಅಗ್ನಿ ಸಮಿಧ್ಯತೆ ಕವಿರ್ಗ್ರಹಪತಿರ್ಯುವ ಹವ್ಯವಾಟ್ ಜೌವಾಸ್ಯ. ಪರಮಾತ್ಮ ಈ ದೀಪವನ್ನು ನಾನು ಹಚ್ತಾ ಇದ್ದೇನೆ. ಈ ದೀಪ ನೀನೇ ಅಲ್ಲ, ಅಗ್ನಿ ರೂಪದಿಂದ ಇರ್ತಕ್ಕಂಥವನು. ನಿನ್ನಿಂದಲೇ ಇನ್ನೊಂದು ನಿನ್ನ ರೂಪ ಅಭಿವ್ಯಕ್ತವಾಗ್ತದೆ. ಪರಮಾತ್ಮ ನೀನು ಕವಿ ರೂಪದಿಂದಲೂ ಕೂಡ ಇದ್ದುಕೊಂಡು ಅಥವಾ ಗೃಹಪತಿ ಅಂತನ್ನೋ ರೂಪದಿಂದ ಇದ್ದುಕೊಂಡು ಹವ್ಯಗಳನ್ನು ಸ್ವೀಕರಿಸ್ತಾ ಅಗ್ನಿಯಾಗಿದ್ದುಕೊಂಡು ನಾನು ಕೊಡ್ತಕ್ಕಂಥ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಆನಂತರ ಆ ದೇವರ ದೀಪವನ್ನು ಹಚ್ಚಬೇಕು. ದೇವರ ದೀಪವನ್ನು ಹಚ್ಚಿದ ನಂತರ ತಾರತಮ್ಯ ಅನುಸಾರವಾಗಿ ದೇವತೆಗಳನ್ನು ಗುರುಗಳನ್ನು ಸ್ಮರಣೆ ಮಾಡಬೇಕು. ಆಗಲೇ ಹೇಳಿದಂತೆ ವಂದೇ ವಿಷ್ಣುಂ ನಮಾಮಿ ಶ್ರಿಯಂ ಅಥ ಚ ಭುವಂ ಬ್ರಹ್ಮ ವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಂ ಅನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿ ದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಸಕಲ ಸುರಾನ್ ತದ್ಗುರು ಮದ್ಗುರುಶ್ಚ. ನಮ್ಮ ಗುರುಗಳಿಗೂ ಅವರ ಪರಮ ಗುರುಗಳಿಗೂ ಅವರಕ್ಕಿಂತ ಉತ್ತಮ ಗುರುಗಳಿಗೂ ಪೀಠಾಧೀಶರಿಗೂ ತದಂತರ್ಗತ ಮುಖ್ಯ ಪ್ರಾಣನಿಗೂ ತದನಂತರ ಪರಮಾತ್ಮನ ನಾವು ಕೊಟ್ಟ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾನೆ, ಪರಮಾತ್ಮನ ದರ್ಶನ ಕೊಡ್ತಾ ಇದ್ದಾನೆ ಅಂತೇಳಿ ತಿಳಿದುಕೊಂಡು ಭಗವಂತನ ದರ್ಶನ ಆಯಿತು ಅಂತ ನಾನು ಬಯಸಬೇಕು. ಇಷ್ಟೆಲ್ಲ ಪರಿವಾರ ದೇವತೆ ಜೊತೆ ಪರಮಾತ್ಮನ ಸ್ತೋತ್ರ ಮಾಡಿದ ನಂತರ ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿಯಾಗಲ್ಲ, ನೀನು ಸರ್ವೋತ್ತಮ, ನಿನಗೆ ಸರ್ವೋತ್ತಮ ಪೂಜೆ ಅಂತ ಅನುಸಂಧಾನ ಮಾಡಬೇಕು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತಕ್ಕಂಥ ಉಪಾಸನೆ ದಿನಾಲು ಈ ಭಾವನೆ ಬೇಕು. ಪೂಜೆ ಏನೋ ಯಾಂತ್ರಿಕವಾಗಿರ್ತಕ್ಕಂಥ ಪೂಜೆ ಇರಬಾರ್ದು, ಮಾನಸಿಕ ಸಂಕಲ್ಪನೆ ಸಹಿತವಾಗಿ ಪೂಜೆ ಇರಬೇಕು. ಆಗ ಪರಮಾತ್ಮ ಅದನ್ನು ತಪ್ಪದೇ ಸ್ವೀಕಾರ ಮಾಡ್ತಾನೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನಾರಾಯಣ ಸಮ ಬೇರೆ ಯಾರೂ ಇಲ್ಲ, ಹಿಂದೆ ಆಗಿಲ್ಲ, ಇನ್ನು ಮುಂದೆ ಆಗುವುದಿಲ್ಲ. ಎಲ್ಲ ಕಾಲದಲ್ಲಿಯೂ ಇನ್ಫಿನಿಟ್ ಕಾಲದಿಂದ ಇನ್ಫಿನಿಟ್ವರೆಗೂ ಪರಮಾತ್ಮ ಎಲ್ಲರಿಗೂ ಸೃಷ್ಟಿಯನ್ನು ಮಾಡ್ತಕ್ಕಂಥವನಾಗಿ ಅವನು ಅಸಮನಾಗಿ ತಾನೇ ಒಬ್ಬನೇ ಸರ್ವೋತ್ತಮನಾಗಿದ್ದಾನೆ. ಅವನ ಸಮನಾಗಿರ್ತಕ್ಕಂಥ ಪ್ರಾಣಿಗಳು ಇಲ್ಲ, ಜಡಗ ವಸ್ತುಗಳು ಯಾವುದೂ ಇಲ್ಲ. ಏತೇನ ಸತ್ಯವಾಕ್ಯನ, ಇದೇ ನನ್ನ ಸಿದ್ಧಾಂತ. ಈ ಸಿದ್ಧಾಂತವನ್ನು ಇಟ್ಟುಕೊಂಡೇ ನಾನು ಪರಮಾತ್ಮನ ಸರ್ವೋತ್ತಮ ಅಂತೇಳಿ ಪೂಜೆ ಮಾಡ್ತೇನೆ ಅನ್ನೋ ಅನುಸಂಧಾನ ಅತ್ಯಂತ ಅವಶ್ಯಕ. ಇದಾದ ನಂತರ ಇವಿಲ್ ಪವರ್ ಎಲ್ಲ ಕಡೆಯಲ್ಲಿರ್ತದೆ. ಆ ಇವಿಲ್ ಪವರ್ಗಳನ್ನು ದೂರ ಮಾಡಬೇಕು. ಅದಕ್ಕೋಸ್ಕರ ಅಪಸರ್ಪಂತು ಏ ಭೂತ ಭುವಿ ಸಂಸ್ಥಿತಃ, ಏನೇನು ನಮಗೆ ಹಿತಕರರಾಗದೇ ಇರತಕ್ಕಂಥ ಏನೇನು ಪ್ರಾಣಿಗಳಿದ್ದೀರಿ, ಏನೇನು ಭೂತ ಪ್ರೇತ ಪಿಶಾಚಗಳಿದ್ದೀರಿ, ಎಲ್ಲರೂ ಹೊರಟೋಗ್ರಿ. ಯಾಕೆ? ರುದ್ರದೇವರ ಆಜ್ಞೆ ಇದೆ. ನಿಮ್ಮ ಭೂತ ಪ್ರೇತಗಳ ಸ್ವಾಮಿ ರುದ್ರದೇವರು, ಅವರ ಆಜ್ಞೆ ಇದೆ. ನನ್ನ ಸ್ವಾಮಿಯಾದಂಥ ಭಗವಂತನ ಪೂಜೆ ಆಗ್ತಾ ಇದೆ, ಆದ್ದರಿಂದಾಗಿ ಹೊರಡಿ ಅಂತಿಕೊಂಡು ಅಂತೇಳಿ. ಅಪಕ್ರಾಮಂತು ಏ ಭೂತ ಕ್ರೂರಾಶ್ಚೇವತರು, ಎಲ್ಲ ಭೂತಾಭಿಮಾನ ದೇವತೆಗಳು, ಕ್ರೂರರಾಗಿರ್ತಕ್ಕಂಥ ರಾಕ್ಷಸರು ಎಲ್ಲರೂ ಹೊರಟೋಗ್ರಿ. ಪೂಜೆ ಮುಗಿಯುವವರೆಗೂ ದೇವತೆಗಳೇ ಮಾತ್ರ ಸುತ್ತುವರೆದು ಬಂದು ಕೂತ್ಕೊಳ್ಳಿ.
ಅಂತ ಪ್ರಾರ್ಥನೆ ಮಾಡಿದ ನಂತರ ನೋಡಬೇಕು ಸುತ್ತಲೂ, ಓಹ್ ಇಷ್ಟೆಲ್ಲ ದೇವತೆಗಳು ನಾನು ಹೇಗೆ ಪೂಜೆ ಮಾಡ್ತೇನೆ ನೋಡಲಿಕ್ಕೆ ಬಂದಿದ್ದಾರೆ. ಆದರೆ ನಾನು ಮಾಡೋನಲ್ಲ, ದೇವರು ತನ್ನ ಪೂಜೆ ಹೇಗೆ ಮಾಡ್ಕೊಳ್ತಾನೆ ಅಂತೇಳಿ ನನ್ನಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ಹೇಗೆ ತನ್ನ ಪೂಜೆಯನ್ನು ಮಾಡ್ಕೊಳ್ತಾನೆ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದಾನೆ ಅಂತ ತಿಳ್ಕೊಂಡಂತೇಳಿ, ಹಾಗಾದರೆ ಒಂದು ದಿವಸದಲ್ಲಿ ಅವರನ್ನು ಸುಟ್ಟಾಕ್ಬಿಡ್ಬೇಕಲ್ಲ? ಇಲ್ಲ, ಅದು ಪರಮಾತ್ಮನ ಸೃಷ್ಟಿ. ಯಾರಿಗೆ ಯಾವುದಕ್ಕೋಸ್ಕರ ಮಾಡಿದ್ದಾನೆ ಗೊತ್ತಿಲ್ಲ. ಪೂಜೆಯ ವೇಳೆಗೆ ಮಾತ್ರ ನೀವು ವಿಘ್ನಕರ್ತರಾಗಿರ್ತಕ್ಕಂಥ ನೀವೆಲ್ಲ ಭೂತಗಳು ಹೊರಟೋಗಿ ಅಂತ ತಿಳ್ಕೊಂಡಂತ ಹೇಳಬೇಕು. ಅವರ ವಿರೋಧವನ್ನು ಕಟ್ಟಿಕೊಳ್ಳದೆ ಅವರ ಅನುಮತಿಯನ್ನು ತೆಗೆದುಕೊಂಡು ತಾನು ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಆ ನಂತರ ಅಪೈವೇತ್ಯಸ್ಯ ಮಂತ್ರಸ್ಯ ಗಯಪ್ರಾತರಟಿ ವಿಶ್ವೇ ದೇವತಾ ದೇವತಾ. ಅಪೈವ ಅಂತಿಕೊಂಡಂತಕ್ಕಂಥ ಮಂತ್ರ ಇದೆ. ಗಯಪ್ರಾತರರ ಋಷಿಗಳು, ವಿಶ್ವೇ ದೇವತೆಗಳ ದೇವತೆಗಳು, ಅನುಷ್ಠುಪ್ ಚಂದ. ಈ ಮಂತ್ರ ಹೇಳುವ ಉದ್ದೇಶ ಅಂತ ತಿಳ್ಕೊಂಡಂತಂದರೆ, ದೇವರ ಪೂಜೆ ಮಾಡುವಾಗ ನಮ್ಮ ಗಂಧ ದೇವರಿಗೆ ಹೋಗಿ ಬಡಿಬಾರ್ದು. ನಮ್ಮ ಶರೀರ ಮಣ್ಣಿನಿಂದ ತಯಾರಾಗಿದೆ, ಪಂಚಮಹಾಭೂತಗಳಿಂದ. ಅದಕ್ಕೆ ಒಂದು ಗಂಧವತಿ ಪ್ರತಿಯೊಂದು ಗಂಧ ಇದ್ದೇ ಇದೆ. ಪ್ರತಿಯೊಬ್ಬನ ಶರೀರದ ಒಂದು ಗಂಧ ಇದೆ. ಆ ಗಂಧ ಇದ್ದರೆ ಪರಮಾತ್ಮನಿಗೆ ಅದು ಸಹನವಾಗೋದಿಲ್ಲ. ಆ ಗಂಧವನ್ನು ದೂರೀಕರಿಸಬೇಕು. ಆ ಗಂಧವನ್ನು ದೂರೀಕರಿಸಬೇಕಾದರೆ ಇರ್ತಕ್ಕಂಥ ಮಂತ್ರ ಅಂತಿಕೊಂಡಂತಂದರೆ ಅಪೈವೇತ್ಯಸ್ಯ ಮಂತ್ರಸ್ಯ ಅಂತಿಕೊಂಡಂತ ಹೇಳಿ ಮಂತ್ರವನ್ನು ಹೇಳಬೇಕು. ಇದು ಅನುಷ್ಠಪ್ ಚಂದ. ಅಪೈವ ಅಭೀತ್ಸಂತಂ ಮನುಷ್ಯಗಂಧಾತ್ತ ಏತೆ ಧಾಯೇ ಅಂತರ್ದಧತ ಏಭ್ಯೋ ಮಾತಾ ಮಧೋ ಮತ್ಪಿನ್ವಾತೆ ಪಯಃ ಪೀಯೂಷಂ ಜೌರತೇತಿ ರದ್ರಿಬರ್ಹಾ ಉಕ್ತ ಶುಷ್ಮಾನ್ ವೃಷಭರಾನ್ ಸ್ವಪ್ನ ಸಂಸ್ಥಾಂ ಆದಿತ್ಯಾಂ ಅನುಮದಾ ಸ್ವಸ್ತಯೇ ಏವಾ ಪಿತ್ರೆ ವಿಶ್ವದೇ ಏವಾಯ ವೃಷ್ಣೆ ಯಜ್ಞೈರ್ವೀಧೇಮ ನಮಸಾ ಹವಿರ್ಭಿಃ ಬೃಹಸ್ಪತೆ ಸುಪ್ರಜಾ ವೀರವಂತೋ ವಯಂ ಸ್ಯಾಮ ಪತಯೋ ರಯೀಣಾಂ. ಈ ಮಂತ್ರವನ್ನು ಹೇಳಿ ನನ್ನ ಗಂಧ ಹೊರಟು. ನಾನು ಜನ್ಮದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂಥ ವ್ಯಕ್ತಿ ನಾನು. ಆದರೂ ನನ್ನ ಶರೀರದ ಗಂಧ, ನಾನು ಉಳಿದ ಪದಾರ್ಥ ತಿಂದಿದ್ದೇನೆ. ಅದರಿಂದ ಬರ್ತಕ್ಕಂಥ, ಅದು ಬೆವರಿನಿಂದ ಬಂದಿರತಕ್ಕಂಥ ಅಂದ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರತಕ್ಕಂಥ ವ್ಯಕ್ತಿಯ ಗಂಧವನ್ನೂ ಕೂಡ ಪರಮಾತ್ಮನಿಗೆ ಸಹನೆ ಆಗೋದಿಲ್ಲ. ಅದನ್ನು ನಿವಾರಣೆ ಮಾಡಬೇಕು ಅಂತಂದರೆ, ಇನ್ನು ಈರುಳ್ಳಿ ಬೆಳ್ಳುಳ್ಳಿ ತಿಂದವನಿಗೆ ತಿಂದು ನಾವು ದೇವ್ರ ಪೂಜೆ ಮಾಡಿದರೆ ಆ ದುರ್ಗಂಧದಲ್ಲಿ ದೇವರ ಪೂಜೆ ಹೇಗೆ ತಿಳ್ಕೊಳ್ತಾನೆ ಪರಮಾತ್ಮ? ಮೂಗು ಮುಚ್ಕೊಂಡು ಹೋಗಿಬಿಡ್ತಾನೆ, ನಿನ್ನ ಪೂಜೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತ. ಆದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿ ತ್ಯಾಗ ಮಾಡಿ, ಇದು ಬ್ರಾಹ್ಮಣರ ಆಹಾರ ಅಲ್ಲ. ನಿಶ್ಚಿತವಾಗಿಲ್ಲ, ದೇವ್ರ ಪೂಜೆ ಬೇಕಾಗಿದ್ದರೆ ಮಾಡಿ, ದೇವರ ಅನುಗ್ರಹ ಬೇಕಾಗಿಲ್ಲ, ಏನು ಬೇಕಾದ ಮಾಡ್ಕೊಳ್ಳಿ. ಇದಾದ ನಂತರ ವಿನಯದಿಂದ ಕೈ ಜೋಡಿಸಿ ಪರಮಾತ್ಮನಿಗೆ ಪ್ರಾರ್ಥನಾ ಮಾಡಿಕೊಳ್ಬೇಕು. ಕೃತಾಂಜಲಿ ಫೋಟೋ ದೇವರ ಪರದೆ ಇದೆ, ನಾನು ಬಾಗಿಲ ಹೊರಗೆ ಪರದೆ ಹೊರಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೈ ಜೋಡಿಸಿ ವಿನಯಾವನತ ಕಂಧರ, ವಿನಯದಿಂದ ತಲೆಬಾಗಿಸಿ ಪರಮಾತ್ಮ ಮನಸ್ಸಿನಿಂದ ಮಾಡಿದ ಪಾಪಗಳನ್ನು, ಆನಂತರ ದೇಹದಿಂದ ಮಾಡಿದ ಪಾಪಗಳನ್ನು, ಮಾತಿನಿಂದ ಮಾಡಿದ ಪಾಪಗಳನ್ನು, ಮಾನಸಾನ್ ವಾಚಕಾನ್ ಪಾಪಾನ್ ಕ್ಷಮಸ್ವ ಪುರುಷೋತ್ತಮ. ಪರಮಾತ್ಮ ನಾನೇನು ಮಾಡಿದ್ರು ಆ ಪಾಪವನ್ನು ದೂರ ಮಾಡಿಬಿಡು, ಪವಿತ್ರನಾಗ್ತೇನೆ, ನಿನ್ನ ಪೂಜೆ ಮಾಡಲಿಕ್ಕೆ ಅಧಿಕಾರ ಸಿಗ್ತದೆ. ವೈಷ್ಣವ ದ್ವೇಷ ಹೇತುನ್ಮೆ ಭಸ್ಮಸಾತ್ ಕುರು ಮಾಧವ. ನಾನು ಬರೇ ನಿನ್ನಲ್ಲ, ನಿನ್ನ ಭಕ್ತರನ್ನೂ ದ್ವೇಷ ಮಾಡಿದ್ದೇನೆ, ಅದರಿಂದಲೂ ಬಂದಿರತಕ್ಕಂಥ ಪಾಪವನ್ನು ದೂರ ಮಾಡು. ಪರಮಾತ್ಮ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನದೆ, ನಿನ್ನ ಕಣ್ಣು ವಿಸ್ತಾರ,
ಆದರೆ ವಿಸ್ತಾರವೂ ಹೌದು, ಸುಂದರವೂ ಹೌದು, ಆನಂತರ ಭಕ್ತರಿಗೆ ತಂಪನ್ನು ಕೊಡ್ತಕ್ಕಂಥವುಗಳು ಹೌದು, ನೀನು ಕೃಪಾನಿಧಿಯೂ ಹೌದು. ಆದ್ದರಿಂದಾಗಿ ನೋಡು ಪರಮಾತ್ಮ, ನಾನು ಮಾಡಿದ ಎಲ್ಲ ಪಾಪಗಳನ್ನು ನಿನ್ನ ದೃಷ್ಟಿಯಿಂದ ಸುಟ್ಟಾಕ್ಬಿಡು. ಈಗ ಪಾಪಮುಕ್ತನಾಗಿದ್ದೇನೆ, ಇನ್ನು ಮುಂದೆ ಪಾಪ ಮಾಡೋದಿಲ್ಲ ಅನ್ನುವ ಭಾವನೆಯಿಂದ ಈ ಶ್ಲೋಕವನ್ನು ಹೇಳಬೇಕು. ಪರಮಾತ್ಮ ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ಕರುಣೆ ದಯೆಯಿಂದ ನನ್ನ ಕಡೆಗೆ ನೋಡು. ನಿನ್ನ ಆ ದೃಷ್ಟಿಕೋನ ನನ್ನ ಮೇಲೆ ಬಿದ್ದರೂ ಕೂಡ ನಾನು ಉದ್ಧತನಾದೆ, ನನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಪರಮಾತ್ಮನ ಕೇಳ್ಕೊಳ್ಬೇಕು. ಪರಮಾತ್ಮ ನನ್ನೆಲ್ಲ ಪಾಪಗಳನ್ನು ಕ್ಷಮಿಸಿಬಿಡು, ಶುದ್ಧನಾಗಿ ನಿನ್ನ ಪೂಜೆಯನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಪೂಜೆ ಮಾಡದೇ ಇದ್ದರೆ ಈ ಪಾಪಗಳು ಹೋಗೋದಿಲ್ಲ, ಮೈನಸ್ ಆಗೋದಿಲ್ಲ. ಮತ್ತು ಎಂಥ ಕಣ್ಣುಗಳಿಂದ ನೋಡು, ಕರುಣಾರಸ ಪೂರ್ಣಾಭ್ಯಾಮ್, ಕರುಣೆಯಿಂದ ನನ್ನ ಕಡೆಗೆ ನೋಡು, ಸ್ವಲ್ಪ ಅನುಗ್ರಹ ಮಾಡಿ ನನ್ನ ಕಡೆ ನೋಡು, ನಾನು ಉದ್ಧತನಾಗ್ತೇನೆ ಪರಮಾತ್ಮ, ನಿನ್ನ ದೃಷ್ಟಿ ನನ್ನ ಮೇಲೆ ಸ್ವಲ್ಪ ಬೀಳಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದು ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಪೂಜೆಯ ಕ್ರಮ. ಇದಾದ ನಂತರ ತನಗೂ ಮಧ್ಯೆಯಲ್ಲಿ ಒಂದು ಬಟ್ಟೆಯನ್ನು ಹಿಡಿದುಕೊಂಡು ಆ ಕಡೆ ಪರಮಾತ್ಮ ಇದ್ದಾನೆ. ಬ್ರಹ್ಮಪಾರ ಸ್ತೋತ್ರದಿಂದ ಪರಮಾತ್ಮ ನಿನ್ನನ್ನು ಸ್ತೋತ್ರ ಮಾಡ್ತೇನೆ, ನೀನು ನನ್ನ ಪೂಜೆಯನ್ನು ಸ್ವೀಕರಿಸುವಂತಂದಿದ್ದಾರೆ. ಬ್ರಹ್ಮಪಾರ ಸ್ತೋತ್ರಕ್ಕೆ ಕಂಡು ಅಂತಕ್ಕಂಥ ಋಷಿಗಳಿದ್ದಾರೆ, ವಿಶ್ವೇ ದೇವತೆಗಳು ಅದರ ದೇವತೆಗಳು. ಅದಕ್ಕೋಸ್ಕರ ಈ ಸ್ತೋತ್ರದಿಂದ ಪರಮಾತ್ಮ ಸಂತುಷ್ಟನಾಗುವಂತ ತಿಳ್ಕೊಂಡು ಅಂತ ಹೇಳಿ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕು. ಬ್ರಹ್ಮಪಾರ ಸ್ತೋತ್ರ ಹೇಳದೆ ಅವತ್ತಿನ ಪೂಜೆ ಮಾಡುವ ನಮಗೆ ಅಧಿಕಾರ ಸರ್ವಥಾ ಸಿಕ್ಕೋದಿಲ್ಲ. ಬ್ರಹ್ಮಪಾರ ಸ್ತೋತ್ರ ಹೇಳದೆ ಪೂಜೆಯೂ ಆಗೋದು ಇಲ್ಲ. ಬ್ರಹ್ಮಪಾರ ಸ್ತೋತ್ರಕ್ಕೆ ಬಂದಿದ್ದೇವೆ. ನಾನು ಹೇಳ್ತಾ ಹೊರಟಿದ್ದೇನೆ, ಸಮಯದ ಕಡೆ ಲಕ್ಷ್ಯ ಇಲ್ಲ. ಈಗ ನನಗೆ ಸೂಚನೆ ಬಂತು, 1 ತಾಸು ಮೇಲೆ ಆಗಿದೆ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ಇಲ್ಲಿಗೆ ಇವತ್ತೊಂದು ದಿವಸ ನಿಲ್ಲಿಸೋಣ. ಬ್ರಹ್ಮಪಾರ ಸ್ತೋತ್ರ ಕಲಿತು ದೇವರ ಪೂಜೆಯನ್ನು ಮಾಡಿ. ಇನ್ನು ಬ್ರಹ್ಮಪಾರ ಸ್ತೋತ್ರ ಏನು, ಅದರ ಅರ್ಥ ಏನು, ಆನಂತರ ಮುಂದೆ ಅರ್ಘ್ಯಪಾದ್ಯಾದಿಗಳ ಸಂದರ್ಭದಲ್ಲಿ ಯಾವ ಅನುಸಂಧಾನ ಇರಬೇಕು ಇತ್ಯಾದಿಗಳನ್ನು ಕ್ರಮವಾಗಿ ನಾನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈಗ ಇದು ಬ್ರಹ್ಮಪಾರ ಸ್ತೋತ್ರ ನಡೆದಿದೆ, ಅದರ ಮುಂದಿನ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಷೋಡಶೋಪ ಉಪಚಾರ ನಾವು ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ, ನಿಮ್ಮೆಲ್ಲರಿಗೂ ಬರ್ತದೆ. ನಿಮ್ಮ ಬಂಧುಗಳಿಗೆ ಬೀಗರಿಗೆ ಬಾ ಅಂತ ಕರಿತಿರಿಲ್ಲ, ಬಾ ಅಂತ ಕರೆಯೋದೇ ಇದು ಆಹ್ವಾನ. ಬಂದ ಮೇಲೆ ಬನ್ನಿ ಕೂತ್ಕೊಳ್ಳಿ ಅಂತ ತಿಳ್ಕೊಂಡು ಸ್ವಾಗತ ಮಾಡ್ತಿರಲ್ಲ, ಕುರ್ಚಿಯ ಮೇಲೆ ಸೋಫಾ ಮೇಲೆ ಕೊಡಿಸ್ತಿರಲ್ಲ, ಇದೇ ಆಸನಂ ಸಮರ್ಪಯಾಮಿ. ಆನಂತರ ನೀರು ಕಾಯಿಸಿಟ್ಟಿದ್ದೆ ಕಾಲು ತೊಳ್ಕೊಳ್ಳಿ, ಅಥವಾ ನೀರು ಹಾಕ್ತೇನೆ ಕಾಲು ತೊಳ್ಕೊಳ್ಳಿ ಅಂತ ತಿಳ್ಕೊಂಡು ಅಂತ ಅನ್ನೋದೇ ಪಾದ್ಯಂ ಸಮರ್ಪಯಾಮಿ. ಸ್ವಲ್ಪ ಕೈಗೂ ನೀರು ಹಾಕ್ತೇನೆ ಕೈ ತೊಳ್ಕೊಳ್ಳಿ ಅಂತ ತಿಳ್ಕೊಂಡು ಅಂತ ಅನ್ನೋದು ಇದು ಅರ್ಘ್ಯಂ ಸಮರ್ಪಯಾಮಿ. ಭಾಳ ದೂರದಿಂದ ಬಂದಿದ್ದೀರಿ, ಸ್ವಲ್ಪ ನೀರು ಕುಡಿಯಿರಂತೆ ನೀರು ಕೊಡೋದು ಆಚಮನೀಯಂ ಸಮರ್ಪಯಾಮಿ. ಇಲ್ಲ ಪಿತ್ತ ಆಗ್ತದೆ, ಸ್ವಲ್ಪ ಬೆಲ್ಲ ತಿಂದು ನೀರು ಕುಡೀರಿ ಅಂತ ಅನ್ನೋದು ಮಧುಪರ್ಕಂ ಸಮರ್ಪಯಾಮಿ. ಆನಂತರ ಮತ್ತೆ ಪುನಃ ಬಿಸ್ನೀರೆಲ್ಲ ಕಾಯಿಸ್ಕೊಡ್ತೇನೆ, ಸ್ವಲ್ಪ ನಿಲ್ಲಿ ಅಲ್ಲಿವರೆಗೂ ಅಂತಿಕೊಂಡು ಅಂತ ಹೇಳುವುದು ಸ್ನಾನಕ್ಕೆ ಹೇಳ್ರಿ ಅಂತಿಕೊಂಡಂತಕ್ಕಂಥದ್ದು. ಆ ಕಾಲದಲ್ಲಿ ಅವರಿಗೆ ಸ್ನಾನಂ ಸಮರ್ಪಯಾಮಿ, ಸ್ನಾನಕ್ಕೆ ಅನುಕೂಲ ಮಾಡಿಕೊಡೋ ಸ್ನಾನಂ ಸಮರ್ಪಯಾಮಿ. ಸ್ನಾನ ಮಾಡಿದ ಬಂದ ನಂತರ ಒಣಬಟ್ಟೆಯನ್ನು ಕೊಡಬೇಕು, ಅದೇ ವಸ್ತ್ರಂ ಸಮರ್ಪಯಾಮಿ. ಆನಂತರ ಸ್ನಾನ ಮಾಡಿ ಸ್ವಲ್ಪ ಶೀತ ಆಗಿರ್ಬೋದು, ಅಥವಾ ಸ್ವಲ್ಪ ಇಲ್ಲಿ ವಾಸನೆಯಿಂದ ಸಫೋಕೇಟ್ ಆಗ್ತಿರಬೇಕು, ಅದಕ್ಕೆ ನಾನು ಧೂಪಂ ಸಮರ್ಪಯಾಮಿ, ಒಳ್ಳೆ ಸುಗಂಧಿತವಾಗಿರ್ತಕ್ಕಂಥ ಧೂಪ ಇಡ್ತೇನೆ ಅಂತ ತಿಳ್ಕೊಂಡಂತೆ. ಪರಮಾತ್ಮನೊಂದು ಕೆಂಡ ಮಾಡಿ ಅದರ ಮೇಲೆ ಧೂಪದ ಪುಡಿ ಹಾಕಿ, ಇದನ್ನು ಮಾರ್ಕೆಟ್ನಲ್ಲೇನು ಊದಿನ ಕಡ್ಡಿ ಅಂತ ಸಿಗ್ತದೆ ಅಥವಾ ಗಂಧದ ಕಡ್ಡಿ ಅಂತ ಏನು ಸಿಗ್ತದೆ
ಅಥವಾ ಅಗರಬತ್ತಿ ಅಂತೇನು ಸಿಗ್ತದೆ, ಇದನ್ನು ಸರ್ವಥಾ ಮನೆಯಲ್ಲಿ ತಂದು ಸುಡಬೇಡಿ. ಯಾಕೆ? ಎಲ್ಲ ಅಗರಬತ್ತಿಗೂ ಒಳಗಿನ ಕಡ್ಡಿ ಏನಿದೆ ಅದು ಬಿದಿರಿನದು, ವಂಶವೃಕ್ಷ. ನಮ್ಮಲ್ಲಿ ಬಿದಿರನ್ನು ಸುಡೋದಿಲ್ಲ. ಈಗ ಬಿಡಿ, ಅಂತ್ಯಕ್ರಿಯೆಯಲ್ಲಿಯೂ ಕೂಡ ಬಿದಿರಿನ ಚಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅದನ್ನು ತೆಗೆದು ಬದಿಗೆ ಎಸೆದು ಬಿಡ್ತೇವೆ. ಬಿದಿರಿಂದ ಅಗ್ನಿ ಸಂಸ್ಕಾರ ಇಲ್ಲ. ವಂಶ ಸುಟ್ಟರೆ ವಂಶ ಹಾನಿ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪರಿಚಿತರಿದ್ದರು, ಥಾನಾದಲ್ಲಿ ಅವರು ಅಗರಬತ್ತಿ ಫ್ಯಾಕ್ಟ್ರಿ ಇತ್ತು, ಕರೆದುಕೊಂಡು ಹೋಗಿದ್ರು. ನೋಡಬೇಕು ಅಂತ ಬಯಸಿದೆ. ಅವರು ಈ ಬೆಂಕಿ ಕಡ್ಡಿ ಸುಡಲಿ ಅಂತೇಳಿ ಕಂಟಿನ್ಯೂಸ್ ಸುಡ್ತಾ ಇರಬೇಕಲ್ಲ, ಊದುಬತ್ತಿ, ಊದಿನ ಕಡ್ಡಿ, ಮೈದಾ, ಮುಸುರೆ, ಅದರಲ್ಲಿ ಇಡ್ಲಿ ಪುಡಿ, ಇಡ್ಲಿ ಇನ್ನೂ ನಿಷಿದ್ಧ, ಅದನ್ನು ಮಾಡಿ ಆ ನಂತರ ಕೆಲವು ಎಸೆನ್ಸ್ ಇರ್ತಕ್ಕಂಥ ಎಣ್ಣೆ ಬಾಟ್ಲಿ ಇಟ್ಟಿರ್ತಾರೆ, ಅದ್ರ ಎದ್ದು ಇಡ್ತಾರೆ, ಅದು ನಿಮಗೆ ಕೊಡ್ತಾರೆ. ಮೊದಲನೇದು ಮುಸುರಿ, ಎರಡನೇದು ಇಡ್ಲಿ, ಮೂರನೇದು ಬಿದಿರು. ಅದರ ಬದಲಾಗಿ ಹುಡಿಯಾಗಿರ್ತಕ್ಕಂಥ ಸುಗಂಧಿತ ದಶಾಂಗ ಸಿಗ್ತದೆ. ಮನೆಯಲ್ಲಿ ಸ್ವಲ್ಪ ಇಜ್ಜಲು ತಂದು ಇಟ್ಕೊಳ್ಳಿ, ಅದನ್ನು ಹೊತ್ತಿಸಿ ಅದರ ಮೇಲೆ ಹಾಕಿ ಒಳ್ಳೆಯ ಸುಗಂಧ ಬರ್ತದೆ. ಬಿದಿರು ಸುಟ್ಟ ಪಾಪ ಬರೋದಿಲ್ಲ. ಆದ್ದರಿಂದಾಗಿ ಇದು ಧೂಪಂ ಸಮರ್ಪಯಾಮಿ. ಇಲ್ಲ ಕತ್ತಲೆ ಇದೆ, ನಾವು ದೀಪ ಹಚ್ಕೊಂಡು ಮಾತಾಡೋಣ ಬನ್ನಿ ಅಂತೇಳಿ ಲೈಟ್ ಹಚ್ಚೋದೇ ದೀಪಂ ಸಮರ್ಪಯಾಮಿ. ಆನಂತರ ಹಸಿವೆಯಾಗಿದೆ, ಅಲ್ಲ ಸ್ವಲ್ಪ ಸುಗಂಧಿತವಾಗಿರ್ತಕ್ಕಂಥ ಬಟ್ಟೆ ದುರ್ಗಂಧ ಹೋಗಲಿ ಅಂತೇಳಿ ಗಂಧಂ ಸಮರ್ಪಯಾಮಿ. ಈಗ ಸ್ಪ್ರೇ ಅವ್ರಿಗೆ ಕೊಡ್ತಿರ್ಬೇಕಲ್ಲ, ನಾವು ಗಂಧವನ್ನು ಕೊಡೋಣ ಪರಮಾತ್ಮ. ಆದ್ದರಿಂದಾಗಿ ಬಂದಿರತಕ್ಕಂಥವ್ರಿಗೆ ಗಂಧ ಕೊಡ್ತೇವೆ. ಆನಂತರ ಊಟಕ್ಕೆ ಬಿಡುತ್ತೇವೆ, ಅದೇ ನೈವೇದ್ಯ. ಮಧ್ಯದಲ್ಲಿ ನೀರು ಕೇಳ್ತೇವೆ, ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಆನಂತರ ಅವರಿಗೆ ಹಣ್ಣನ್ನು ಕೊಡ್ತೇವೆ, ಫಲಂ ಸಮರ್ಪಯಾಮಿ. ಆನಂತರ ಅವರಿಗೆ ಕೈ ತೊಳ್ಕೊಂಡು ನೀರನ್ನು ಕೊಡ್ತೇವೆ, ಹಸ್ತಪ್ರಕ್ಷಾಳಂ ಮುಖಪ್ರಕ್ಷಾಳಂ ಸಮರ್ಪಯಾಮಿ. ಅವರಿಗೆ ಭಾಳ ಸಂತೋಷದಿಂದ ಅವ್ರ ಜೊತೆಯಲ್ಲಿ ದೀಪದಲ್ಲಿ ಕೂತ್ಕೊಂಡು ಮಾತನಾಡ್ತೇವೆ, ಇದೇ ಮಂಗಳಾರತಿಯನ್ನು ಮಾಡ್ತೇವೆ ಅಂತ ಅರ್ಥ. ಬಂದರೆ ಭಾಳ ಒಳ್ಳೆಯದಾಯಿತು, ಇನ್ನೂ ಬರ್ತಾಯಿರಿ ಅಂತ ಅನ್ನೋದೇ ಇದು ಪ್ರಾರ್ಥನಾ ಸಮರ್ಪಣೆ. ಯಾರಿಗೆ ಗೊತ್ತಿಲ್ಲ ಇದು? ಒಬ್ಬ 5ನೇ ಕ್ಲಾಸಿನ ಮಗುವಿಗೆ ಗೊತ್ತಿದೆ, ಬನ್ನಿ ಕೂತ್ಕೊಳ್ಳಿ, ಸ್ನಾನಕ್ಕೆ ಹೇಳಿ, ಊಟ ಹಾಕ್ತೇನೆ ಅಂತೇಳಿ. ಈ 16 ಉಪಚಾರಗಳು ಎಲ್ಲರಿಗೂ ಗೊತ್ತಿದೆ. ಮಂತ್ರ ಕಲಿಯುವವರಿಗೂ ಬೇರೆ ನಾಮಸ್ಮರಣೆ ಮಾಡಿ ಅತಿ ಸುಲಭ. ಇನ್ನು ಬ್ರಹ್ಮಪಾರ ಸ್ತೋತ್ರವನ್ನು ಹಿಡಿದುಕೊಂಡು ಉಳಿದ ಮಂತ್ರಗಳ ಅರ್ಥಾನುಸಂಧಾನ ಏನು ಅಂತನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಲ್ಪ ವಿಸ್ತಾರವಾಯಿತು, ವಿಳಂಬ ಆಯಿತು, ಕ್ಷಮಿಸಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಮನಮಾಮಿ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ್ಯನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತೆ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ನರಸಿಂಹ ಶ್ರೀಕೃಷ್ಣಾರ್ಪಣಮಸ್ತು.